जन्माद्यस्य यतोन्मयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ता समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमचिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरुर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजका श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलि चित्तं मद्गुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अचेडतन्मङ्गलानि तन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य श्रीमद्भागवते षष्ठस्कन्धान्तर्कथाप्रारम्भे सति किञ्चित् पुरुकथानुवादः हरिः ओं हरिः ओं हरिः ओं ನಿನ್ನಿನ ದಿನ ನಾವು ಒಬ್ಬ ಭಕ್ತನಾಗಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮನನ್ನು ಕಂಡಾಗ ಪರಮಾತ್ಮನ ಬಗ್ಗೆ ತನಗೆ ಗೊತ್ತಿದ್ದ ಕ್ರಮದಲ್ಲಿ ಭಗವಂತನನ್ನು ಹೇಗೆ ಸ್ತೋತ್ರ ಮಾಡಿದ ಅನ್ನುವುದನ್ನು ನಾವು ಕೇಳಿ ತಿಳಿದುಕೊಂಡಿದ್ದೇವೆ. ಭಾಗವತದ ಪ್ರತಿಯೊಂದು ಶ್ಲೋಕಗಳು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಆಚಾರ್ಯರು ಹೇಳಿದ ತತ್ವವನ್ನೇ ಹೇಳಿಕೊಡ್ತಾರೆ. ಭಾಗವತ ನೋಡ್ತಾ ಹೋದರೆ ಆಚಾರ್ಯರು ತಮ್ಮ ಸ್ವಂತ ಯಾವ ವಿಚಾರಗಳನ್ನು ಹೇಳಲಿಲ್ಲ. ಭಾಗವತ ಧರ್ಮವನ್ನೇ ನಮಗೆ ಸಂಕ್ಷಿಪ್ತ ಮಾಡಿ ತಮ್ಮ ತತ್ವಗಳನ್ನು ತಿಳಿಸಿಕೊಟ್ಟಿದ್ದಾರೆ ಅಂತನ್ನೋದು ಅದು ಸ್ಪಷ್ಟವಾಗಿ ಅಭಿವ್ಯಕ್ತವಾಗ್ತದೆ.
ಶೇಷಾಂತರ್ಗತನಾದ ಸಂಕರ್ಷಣ ರೂಪಿಯಾದ ಪರಮಾತ್ಮ ಈ ಸ್ತೋತ್ರವನ್ನು ಕಂಡು ಸಂತುಷ್ಟನಾಗಿ ಅವನಿಗೆ ತನ್ನ ದರ್ಶನವನ್ನು ಕೊಟ್ಟಿದ್ದಾನೆ. ದರ್ಶನವನ್ನು ಕೊಟ್ಟು ಆ ಕಾಲದಲ್ಲಿ ನನ್ನನ್ನು ಹೇಗೆ ನೀವು ತಿಳಿದುಕೊಳ್ಳಬೇಕು ನಮಗೋಸ್ಕರ ಪರಮಾತ್ಮ ಹೇಳ್ತಾನೆ, ಎಲೆ ಚಿತ್ರಕೇತು, ನಾರದರು ಮತ್ತು ಅಂಗಿರಾ ಋಷಿಗಳು ನಿನಗೆ ಆಶೀರ್ವಾದ ಪುರಸ್ಸರವಾಗಿ ನನ್ನ ಸಂಕರ್ಷಣ ಮಂತ್ರದ ಉಪದೇಶವನ್ನು ನಿನಗೆ ಕೊಟ್ಟರು. ನೀನು ಅಷ್ಟೇ ಏಕಾಗ್ರ ರೀತಿಯಿಂದ ಆ ಉಪಾಸನೆಯನ್ನು ಮಾಡಿದೆ. ಅದರ ಪರಿಣಾಮ ಇವತ್ತು ನಿನ್ನೆದುರಿಗೆ ನಾನು ನಿಂತಿದ್ದೆ. ಜ್ಞಾನಿಗಳು ಕೊಟ್ಟ ಮಂತ್ರಗಳಿಂದ ನನ್ನನ್ನು ಸ್ತೋತ್ರ ಮಾಡಿದಾಗ ಆ ಮಂತ್ರಕ್ಕೆ, ಆ ಜ್ಞಾನಿಗಳಿಗೆ ಮತ್ತು ನಿಮ್ಮಂಥ ಸಾಧಕರ ಶ್ರದ್ಧೆಗೆ ಮಹತ್ವವನ್ನು ಕೊಟ್ಟು ಇದರ ಮಹತ್ವ ಎಷ್ಟಿದೆ ಅಂತ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಡುವುದಕ್ಕೋಸ್ಕರ ನಾನು ನಿಮಗೆ ದರ್ಶನಗಳನ್ನು ಕೊಡ್ತಾ ಇದ್ದೆ. ನನ್ನ ದರ್ಶನ ಅಷ್ಟು ಸುಲಭವಲ್ಲ. ಇವತ್ತಿನ ದಿವಸ ನನ್ನ ದರ್ಶನ ಏನಾಗಿದೆ ಅಂತ ತಿಳ್ಕೊಂಡಂತಂದರೆ, ನೀ ಏನು ವಿದ್ಯೆಯಿಂದ ಯಾವ ಸಂಕರ್ಷಣ ವಿದ್ಯೆಯನ್ನು ಕಲಿತು ನನ್ನನ್ನು ಸ್ತೋತ್ರ ಮಾಡಿದೆಯೋ ಇವತ್ತು ನನ್ನ ದರ್ಶನವಾಯಿತು. ಏನು ಮೇಲೆ ನೀನು ಜೀವನ್ಮುಕ್ತ, ನಿನಗೆ ಅಪರೋಕ್ಷ ಜ್ಞಾನವಾಯಿತು. ನಿನ್ನ ಹಳೆ ಎಲ್ಲ ಪಾಪಗಳು ಹೊರಟು ಹೋಗಿವೆ. ಮುಂದಿನ ಪಾಪ ಪುಣ್ಯಗಳ ಲೇಪ ನಿನಗೆ ಆಗೋದಿಲ್ಲ. ನೀನು ಜೀವನ್ಮುಕ್ತ ಅಂತ ಅನ್ಸ್ಕೊಳ್ತೆ. ನಿನ್ನಂತೆ ಜೀವನ್ಮುಕ್ತರಾಗಬೇಕಾಗ ಬಯಸುವರು ನನ್ನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ನಿನಗೆ ಉಪದೇಶ, ನಿನ್ನ ದ್ವಾರ ಜಗತ್ತಿಗೆ ಉಪದೇಶವನ್ನು ನಾನು ಕೊಡ್ತಾ ಇದ್ದೆ. ಮೊಟ್ಟ ಮೊದಲು ಭಗವಂತನನ್ನು ತಿಳಿದುಕೊಳ್ಳಬೇಕು ಅಂತನ್ನುವ ವಿಚಾರವಿದ್ದ ವ್ಯಕ್ತಿ ಈ ವಿಶಾಲವಾದ ಜಗತ್ತನ್ನು ನೋಡಬೇಕು. ವಿಶಾಲವಾದ ಜಗತ್ತಿನಲ್ಲಿ ಅನಂತ ಜೀವರಾಶಿಗಳು, ಆ ಜೀವರಲ್ಲಿ ಸ್ಥಾವರರು, ಜಂಗಮರು, ಎಲ್ಲ ರೀತಿಯಾಗಿರ್ತಕ್ಕಂಥ ಜೀವರಾಶಿಗಳಿದ್ದಾರೆ. ಅನೇಕ ರೀತಿಯಾಗಿರ್ತಕ್ಕಂತಹ ಪರ್ವತಗಳಿವೆ, ನದಿಗಳಿವೆ. ಕ್ಷಣ ಕ್ಷಣಕ್ಕೂ ಕೂಡ ಪ್ರಕೃತಿಯಲ್ಲಿ ಅನೇಕ ಭಾಗದಿಂದ ಬದಲಾವಣೆ ಆಗ್ತಾ ಇರ್ತದೆ. ಸಕಲ ಪ್ರಾಣಿಗಳ ಉಪಕಾರಕ್ಕೋಸ್ಕರ ಈ ಏನು ಬದಲಾವಣೆ ಇದೆಯಲ್ಲ, ಈ ಎಲ್ಲ ಬದಲಾವಣೆಯನ್ನು ಮಾಡ್ತಕ್ಕಂಥವನು ನಾನು. ಚೇತನನಿಲ್ಲದೆ ಈ ಜಡ, ಜನರು ಹುಚ್ಚರು ಹೇಳ್ತಿರ್ತಾರೆ, ಜಡ ಪ್ರಕೃತಿ ತಾನೇ ವಿಕೃತವಾಗ್ತದೆ, ತಾನೇ ಒಂದು ರೂಪವನ್ನು ತೆಗೆದುಕೊಳ್ತದೆ ಅಂತ ತಿಳ್ಕೊಂಡಂತೇಳಿ ಅವರನ್ನು ಬಿಟ್ಬಿಡು. ಈ ಎಲ್ಲ ಜೀವರಾಶಿಗಳಿಗೆ ಅಂತರ್ಗತನಾಗಿ ಅವರಿಗೆ ಪ್ರೇರಣೆ ಮಾಡತಕ್ಕಂಥವನು ನಾನು. ಅಷ್ಟೇ ಅಲ್ಲ, ಅನಂತ ದೇವತೆಗಳು, ಅಸಂಖ್ಯ ದೇವತೆಗಳು ನನ್ನ ಸೇವೆ ಮಾಡೋದಕ್ಕೋಸ್ಕರ ಸನ್ನದ್ಧರಾದ್ದರಿಂದಾಗಿ ಅವರನ್ನು ಆಯಾ ಕೆಲಸಗಳಿಗೆ ನಿಯಮಿಸಿ ಅವರ ಆದ್ದರಿಂದಾಗಿ ನನಗೆ ವೇದಗಳಲ್ಲಿ ಈ ಸಂಪೂರ್ಣ ಜಗತ್ತೇ ದೇವರು ಅಂತ ವರ್ಣನೆ ಮಾಡ್ತಾರೆ. ಸರ್ವಂ ಖಲು ಇದಂ ಬ್ರಹ್ಮ, ಇದು ಸಂಪೂರ್ಣವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಈ ಸಂಪೂರ್ಣವಾದ ಜಗತ್ತು ನನ್ನ ಒಂದು ಅಂಶ ಅಂತ ಹೇಳ್ತಾರೆ. ಈ ಶಬ್ದಗಳನ್ನು ಇಟ್ಟುಕೊಂಡು ಕೆಲವರು ಪೂರ್ತಿ ವಿಚಾರ ಮಾಡದೇ ಇರತಕ್ಕಂಥವರು ದೇವರು, ಈ ಜಗತ್ತೇ ದೇವರು, ಜಡ ಹೌದು, ದೇವರು ಜಡನೂ ಆಗ್ತಾನೆ, ಚೇತನೂ ಆಗ್ತಾನೆ. ದೇವರೇ ಕಲ್ಲು ಮಣ್ಣು ರೂಪದಿಂದ, ಪರ್ವತ ರೂಪದಿಂದ, ನದಿ ರೂಪದಿಂದ ಅಭಿವ್ಯಕ್ತನಾಗ್ತಾನೆ ಅಂತ ಈ ರೀತಿಯಾಗಿ ಜಗತ್ತಿಗೆ ಸ್ವಲ್ಪ ತಪ್ಪು ದಾರಿಯಲ್ಲಿ
ಮಾರ್ಗದರ್ಶನ ಮಾಡ್ತಾರೆ. ಆದರೆ ಅವರೆಲ್ಲರಿಗೂ ನಾನು ಹೇಳ್ತಕ್ಕಂಥದ್ದು ಒಂದೇ ಒಂದು ವಿಶೇಷತೆ ಏನಂತಂದರೆ, ಎಲ್ಲವೂ ನನ್ನ ವಶನಾದ್ದರಿಂದಾಗಿ ಇದು ನಾನೇನು ತಿಳ್ಕೊಂಡು ಅಂತೇಳಿ ಅಂತಕ್ಕಂಥ ಒಂದು ವ್ಯವಹಾರ ಇದೆ. ಯಾವುದಾದ್ರೂ ಒಂದು ದೊಡ್ಡ ಕೆಲಸ ಆಗಬೇಕಾಗಿದೆ, ಒಬ್ಬ ಸಂಸ್ಥೆ ಒಬ್ಬ ವ್ಯಕ್ತಿ ನಡೆಸ್ತಾ ಇದ್ದ. ಸಂಸ್ಥೆ ಇರ್ತಕ್ಕಂಥ ವ್ಯಕ್ತಿ ಹತ್ತಿರ ಬಂದು ಅವನು ಇಂಥ ಒಂದು ಸ್ವಲ್ಪ ನಿಮ್ಮ ಸಂಸ್ಥೆಯಿಂದ ಈ ಕೆಲಸ ಆಗಬೇಕು ಅಂತ ಅವನು ಪ್ರಾಮಾಣಿಕವಾಗಿ ಹೇಳ್ತಾನೆ, ಇಲ್ಲ ಆಯಿತು, ನಾನು ಇದರ ಬಗ್ಗೆ ಕಮಿಟಿಯಲ್ಲಿ ವಿಚಾರ ಮಾಡೋಣ, ಆಮೇಲೆ ನಂತರ ನಿಮಗೆ ತಿಳಿಸ್ತೇನೆ. ಏನು ರೀ, ನೀವೇ ಸಂಸ್ಥಾ ರೀ, ನೀವು ಮತ್ತೆ ಪುನಃ ಏನು ಬಿಟ್ಟು ಕೇಳೋದಿರ್ತದೆ, ನಿಮ್ಮ ಮಾತು ಯಾರ ಮೇಲೆ ಇರ್ತಾರೆ? ಈ ಸಂಸ್ಥೆಯ ರೂಪವೇ ನೀವು. ಹಾಗಾದರೆ ಸಂಸ್ಥೆ ಅಂತ ಆಗಲಿಕ್ಕೆ ಆ ಸಂಸ್ಥೆ ಬಿಲ್ಡಿಂಗ್ ನಾನೇ, ಆ ಸಂಸ್ಥೆಗೆ ಇರ್ತಕ್ಕಂಥ ಏನು ಕಾಗದ ಪತ್ರಗಳಿದೆ ಅದು ನಾನೇ ಅಲ್ಲ. ನೀವು ಪ್ರೇರಣೆ ಮಾಡಿದಂತೆ ಈ ಸಂಸ್ಥೆ ಕೆಲಸ ಮಾಡ್ತದೆ, ಅದು ನೀವೇ ಸಂಸ್ಥೆ ಅಂತ ತಿಳ್ಕೊಂಡು ಹೇಳ್ಬಿಟ್ಟು. ಹಾಗೆ ವ್ಯವಹಾರದಲ್ಲಿದ್ದಂತೆ ಪರಮಾತ್ಮನೇ ಈ ಜಗತ್ತು ಅಂತ ತಿಳ್ಕೊಂಡಂತಂದರೆ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತು ಅಂತರ್ಗತನಾಗಿರುವ ಭಗವಂತನಿಂದ ಪ್ರೇರಿತವಾಗದೆ ಅಂತ ಅರ್ಥ. ಈ ಜಗತ್ತಿಗೆ ಬೇಕಾದದ್ದನ್ನು ಕೊಡ್ತಾನೆ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಅನುಕೂಲ ಮಾಡಿಕೊಡ್ತಾನೆ, ಕಸಿದುಕೊಳ್ತಾನೆ, ಸೃಷ್ಟಿ ಮಾಡಿ ಕೊಡ್ತಾನೆ, ಸಂರಕ್ಷಣೆ ಮಾಡ್ತಾನೆ, ಇಷ್ಟು ವೇಳೆಯಲ್ಲಿ ನಿಮ್ಮ ಸಾಧನೆ ಮಾಡಿಕೊಳ್ಳಿ ಅಂತ ಟೈಮ್ ಕೊಡ್ತಾನೆ, ನಂತರ ಪ್ರಳಯ ಮಾಡಿ ಎಲ್ಲವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಳ್ಬಿಡ್ತಾನೆ. ಹೀಗಾಗಿ ಆದಾನ ಪ್ರದಾನಾದಿಗಳನ್ನು ಮಾಡ್ತಕ್ಕಂಥ ಆದಾನಾದಿ ಕ್ರಿಯೆಗಳಿಂದ ಇರ್ತಕ್ಕಂಥ ಸ್ವತಂತ್ರ ಕರ್ತೃವಾದ ಪರಮಾತ್ಮನ ಪ್ರೇರಣೆಯಿಂದಲೇ ಜಗತ್ತಿನ, ನನ್ನ ಪ್ರೇರಣೆಯಿಂದಲೇ ಸಂಪೂರ್ಣ, ನನ್ನನ್ನು ನಾಲ್ಲ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲ ಆಚಾರ ಪ್ರೇರಣೆ ಅಂತ ತಿಳ್ಕೊಳ್ಬೇಡಿ. ಮತ್ತೆ ಭಗವಂತ ಹೇಳ್ತಕ್ಕಂಥ ಮಾತು ಅವನು ಹೇಳಿದ ಮಾತನ್ನು ನಾನು ಅಂತನೋ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ. ಆದ್ದರಿಂದಾಗಿ ಸರ್ವೋತ್ತಮನು ನಾನು, ಸರ್ವವ್ಯಾಪ್ತನು ನಾನು. ಭಗವಂತ ನಮ್ಮ ತಿಳುವಳಿಕೆಗೆ ಮೀರಿದ್ದು ಹೊರಗೆ ವಿಶಾಲವಾದ ಜಗತ್ತಿದೆ ಅಲ್ಲ, ಅಲ್ಲಿದ್ದ ನಿನ್ನ ಮಹಿಮೆ ಹೇಗೆ ಗೊತ್ತಾಗಬೇಕು ಅಂತ ತಿಳ್ಕೊಂಡು ನಿನ್ನ ಪ್ರಶ್ನೆ ಇಲ್ಲೇನು? ನನ್ನನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಪ್ರತಿಮೆ ಇದೆ, ಆದ ಮುಖಾಂತರ ನನ್ನ ಅದ್ಭುತವಾಗಿರ್ತಕ್ಕಂಥ ನನ್ನ ವಿಶಾಲತೆ, ವ್ಯಾಪ್ತತೆ ಎಲ್ಲವನ್ನೂ ನೀನು ತಿಳ್ಕೊಳ್ಬೋದು. ಎಲ್ಲವೊಂದು ಪೂರ್ತಿಯಾಗಲ್ಲ, ಅದು ಎಷ್ಟು ಹೇಳ್ತದೆ ಅಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ. ಹಾಗಾದರೆ ಆ ಪ್ರತಿಮೆ ಯಾವುದು? ಆ ಪ್ರತಿಮೆ ವೇದಗಳು. ಈ ಸಂಪೂರ್ಣ ನನ್ನ ಗುಣಪೂರ್ಣತ್ವವನ್ನು ತಿಳಿಸಿಕೊಡ್ತಕ್ಕಂತಹ, ನನ್ನ ಅನಂತ ಮಹಿಮೆಗಳನ್ನು ತಿಳಿಸಿಕೊಡ್ತಕ್ಕಂತಹ ಶಬ್ದರೂಪವಾದ ಆಕೃತಿ ಉಳ್ಳ ನಾನು, ಈ ವೇದ ನನ್ನ ಪ್ರತಿಮೆ ಇದ್ದಂತೆ. ಹಾಗಾದರೆ ವೇದ ಅಂತಕೊಂಡಂತನ್ನೋ ಪ್ರತಿಮೆ ಇದೆ. ಪ್ರತಿಮಾ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಪ್ರತಿಮಾ, ಮಾ ಅಂತಂದರೆ ಜ್ಞಾನ, ತಮ್ ಪ್ರತಿ ಯಾವನ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ ಅವನ ಬಗ್ಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ವೇದ ಪ್ರತಿಮೆ. ದೇವಾಲಯದಲ್ಲಿದ್ದ ಪ್ರತಿಮೆ ದೇವರು ಹೀಗಿದ್ದಾನೆ, ಶಂಖ ಚಕ್ರ ಗದಾಧಾರಿ ಆಗಿದ್ದಾನೆ ಅಂತ ಅವನನ್ನು ತಿಳಿಸಿಕೊಡ್ತಾರೆ. ಆದ್ದರಿಂದ ಅದು ಪ್ರತಿಮೆ. ಫೋಟೋ ದೇವರ ಕಲ್ಪನೆಯನ್ನು ನಮ್ಗೆ ತಂದು ಕೊಡ್ತಾರೆ, ಆದ್ದರಿಂದ ಅದು ಪ್ರತಿಮೆ. ಇದು ಕಾಗದಿ ಪ್ರತಿಮೆ, ಇಲ್ಲ ಕಾಷ್ಟ ಪ್ರತಿಮೆ, ಕಟ್ಟಿಗೆ ಪ್ರತಿಮೆಗಳು. ಅದೇ ರೀತಿಯಾಗಿ ವೇದ ಭಗವಂತನನ್ನು ನಮಗೆ ತಿಳಿಸಿಕೊಡುತ್ತದೆ. ವೇದಗಳಲ್ಲಿ ಮುಖ್ಯವಾಗಿ ಸಕಲ ಶಬ್ದ ವಾಚ್ಯನು ಪರಮಾತ್ಮನೇ ಅಂತ ಅನ್ನೋದನ್ನು ವೇದ ಹೇಳ್ತದೆ. ನಾನೇ ಭಗವದ್ಗೀತೆಯಲ್ಲಿ ಹೇಳ್ತೇನೆ, ಚಿತ್ರಕೇತು ವೇದಶ್ಚ ಸರ್ವೈ ಅಹಮೇವ ವೇದ್ಯ. ವೇದದ ಪ್ರತಿ ಅಕ್ಷರಗಳು ನನ್ನ ಮಹಿಮೆಯನ್ನು ತಿಳಿಸಿಕೊಡ್ತದೆ. ಅದೊಂದು ರೀತಿಯ ಶಬ್ದ ರೂಪದಿಂದ ಯುಕ್ತವಾಗಿರ್ತಕ್ಕಂಥ ಸಚ್ಚಿದಾನಂದಾತ್ಮಕವಾದಂಥ ಅಪೌರುಷೇಯಾದ ನನ್ನ ವೇದ. ಅಹಂ ವೈ ಸರ್ವಭೂತಾನಿ, ನಾನೇ ಎಲ್ಲ ಈ ಜಗತ್ತು, ಅಂದರೆ ನನ್ನಿಂದಲೇ ಈ ಜಗತ್ತು ಪ್ರೇರಿತವಾಗಿದೆ ಅಂತ ಅರ್ಥ. ಭೂತಾತ್ಮ, ನಾನೇ ಎಲ್ಲರಲ್ಲಿ ವ್ಯಾಪ್ತನಾಗಿರ್ತಕ್ಕಂಥವನು. ಭೂತ ಭಾವನ, ಅವರೆಲ್ಲರಿಗೂ ಕೂಡ ಪ್ರೇರಕನೂ ನಾನೇ.
ಶಬ್ದ ಬ್ರಹ್ಮ ಪರಂ ಬ್ರಹ್ಮ, ಇಂಥ ನನ್ನನ್ನು ತಿಳಿಸಿಕೊಡ್ತಕ್ಕಂಥ ಶಬ್ದರೂಪ ನನ್ನ ಆಕೃತಿ, ನನ್ನ ಮಹಿಮೆಯನ್ನು ತಿಳಿಸಿಕೊಡ್ತಕ್ಕಂಥ ಈ ವೇದಕ್ಕೆ, ಇದಕ್ಕೆ ನನ್ನ ಪ್ರತಿಮೆ ಅಂತ ತಿಳ್ಕೊಂಡು ಅಂತೇಳಿ ಜಗತ್ತಿನಲ್ಲಿ ಕರೀತಾರೆ. ಆದರೆ ವೇದಗಳಿಂದ ನನ್ನನ್ನು ನೀವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಕೇವಲ ತರ್ಕದಿಂದ, ಕಲ್ಪನೆಯಿಂದ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಇಷ್ಟು ವ್ಯಾಪ್ತನಾದ್ದರಿಂದಲೇ ನೀವು ನನ್ನನ್ನು ಸರ್ವೋತ್ತಮ ಅಂತೇಳಿ ಅರ್ಥ ಮಾಡಿಕೊಳ್ಳಿ. ಆಚಾರ್ಯರು ಇದನ್ನು ಸ್ಪಷ್ಟ ಮಾಡಿ ಹೇಳ್ತಾರೆ. ದೇವರ ನಾನೇ ಎಲ್ಲ ಅಂತ ತಿಳ್ಕೊಳ್ತಾ ಹೇಳ್ತಾನಲ್ಲ ಅಂತಂದರೆ, ಹರಿಸ್ತು ಸರ್ವಭೂತಾನಿ ತದ್ ಅಂತರ್ಯಾಮ್ಯಪೇಕ್ಷೆ, ಅಂತರ್ಯಾಮಿಯಾಗಿದ್ದು ಅದನ್ನು ಪ್ರೇರಣೆ ಮಾಡ್ತಾನೆ. ಆದ್ದರಿಂದ ಅವನು ಹೇಳ್ತಕ್ಕಂಥ ಒಂದು ವ್ಯವಹಾರ ಕ್ರಮ. ಮತ್ತು ವೇದಗಳು ಪ್ರತಿಮಾ ಅಂತಂತಾರಲ್ಲ, ಹೌದು, ವೇದಗಳು ಪ್ರತಿಮಾ ಯಾಕೆ ಅಂತಂದರೆ ವೇದಗಳಲ್ಲಿ ಏನಿದೆ? ನಾಮಪದಗಳಿವೆ, ಕ್ರಿಯಾಪದಗಳಿವೆ. ನಾಮಪದಗಳಿಂದಲೂ ಪರಮಾತ್ಮನೇ ವೇದ್ಯ, ಕ್ರಿಯಾಪದಗಳಿಂದಲೂ ಪರಮಾತ್ಮನೇ ವೇದ್ಯ. ಭಗವಂತ ರಕ್ಷಣೆ ಮಾಡ್ತಾನೆ. ಭಗವಂತ ಅಂತ ತಿಳ್ಕೊಂಡಂತಂದರೆ ನಾಮಪದದಿಂದ ಪರಮಾತ್ಮ ಷಡ್ಗುಣೇಶ್ವರ ಸಂಪನ್ನ ಅಂತ ತಿಳ್ಕೊಂಡಂತೇಳಿ ಅದು ತಿಳಿಸ್ಕೊಡ್ತದೆ. ಅದಕ್ಕೆ ನಾವು ಸುಪ್ ಅಂತ ತಿಳ್ಕೊಂಡಂತ ಹೇಳ್ತೇವೆ. ಸುಪ್ ಅಂತಂದರೆ ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳು ಇದಕ್ಕಿಂತ ಮೊದಲು ಚತುರ್ಥ ಸ್ಕಂದ ವರ್ಣನೆಯಲ್ಲಿ ನೀವು ಕೇಳಿದ್ದೀರಿ. 7 ವಿಭಕ್ತಿಗಳಿಂದಲೂ ಭಗವಂತನೇ ಹೇಳಿಸ್ಕೊಡ್ತಾನೆ. 7 ವಿಭಕ್ತಿಗಳಿಂದ ಭಗವಂತ ಸರ್ವೋತ್ತಮ. ಭಗವಂತನನ್ನು ಎಲ್ಲ ಭಕ್ತರು ಪಡೆಯಲು ಪ್ರಯತ್ನಿಸ್ತಾರೆ. ಭಗವಂತನಿಂದಲೇ ಈ ಜಗತ್ತಿನ ಸೃಷ್ಟಿಯಾಗಿದೆ. ತೃತೀಯ, ಭಗವಂತನಿಗೋಸ್ಕರವೇ ಎಲ್ಲರೂ ಸ್ತೋತ್ರ, ಮಂತ್ರ, ಆಹುತಿ ಎಲ್ಲವನ್ನು ಪರಮಾತ್ಮನಿಗೋಸ್ಕರವೇ ಸಮರ್ಪಣೆ ಮಾಡ್ತಾರೆ. ಚತುರ್ಥಿ ವಿಭಕ್ತಿ, ಭಗವಂತನಿಂದಲೇ, ಭಗವಂತನ ದೆಸೆಯಿಂದ, ಹೊಟ್ಟೆಯಿಂದ ಈ ಜಗತ್ತು ಹೊರಗೆ ಬಂತು. ಭಗವಂತನ ಹೊಟ್ಟೆಯ ದೆಸೆಯಿಂದ ಹೊರಗೆ ಬಂತು. ಪಂಚಮಿ ವಿಭಕ್ತಿ, ನಾವೆಲ್ಲರೂ ಭಗವಂತನ ದಾಸರು, ಭಗವಂತನ ಅಧೀನರು. ಷಷ್ಠಿ ವಿಭಕ್ತಿ, ಭಗವಂತನಲ್ಲಿ ನಾವು ಆಶ್ರಯವನ್ನು ಪಡೀತೇವೆ. ಪಶ್ಚಿಮ ವಿಭಕ್ತಿ, ಹೇ ಭಗವಂತ ಅಂತೇಳಿ ಅವನನ್ನೇ ಸ್ತೋತ್ರ ಮಾಡ್ತೇವೆ. ಆದ್ದರಿಂದ ಸಂಬೋಧನ. ಇದನ್ನೇನಾಯಿತು? ಸಕಲ ನಾಮಪದ ವಾಚ್ಯಗಳು, ಸಕಲ ವಿಭಕ್ತಿಗಳು ಭಗವಂತನನ್ನೇ ಹೇಳ್ತಾವೆ ಅಂತ ಅರ್ಥ. ಭಗವಂತನನ್ನೇ ತಿಳಿಸ್ಕೊಡ್ತಾವೆ ಅಂತ ಕೊಂಡಂತ ಅರ್ಥ. ಈ ರೀತಿಯಾಗಿ ಪರಮಾತ್ಮನ ವಿಶಿಷ್ಟತೆಗಳನ್ನು ತಿಳಿಸ್ತಕ್ಕಂಥ ಈ ವಿಶಿಷ್ಟವಾಗಿರ್ತಕ್ಕಂಥ ವೇದಗಳು ಅಂತೇನಿವೆ, ಇವು ಪರಮಾತ್ಮನ ವಿಶಿಷ್ಟತೆಗಳು. ಅದಕ್ಕೋಸ್ಕರ ಹೇಳಿದರು, ಯದಧೀನಾಯತ ಸತ್ತ, ಪರಮಾತ್ಮನ ಸಂಪೂರ್ಣ ಜಗತ್ತಿನ ಅಧಿಕಾರ ಭಗವಂತನಿಗಿದೆ. ಅವನ ಅಧೀನವಾಗಿದೆ ಈ ಜಗತ್ತು. ಆದ್ದರಿಂದಾಗಿ ಜಗತ್ತಿನೇ ಸ್ವರೂಪವೇ ಪರಮಾತ್ಮ ಅಂತ ತಿಳ್ಕೊಂಡಂತೇಳಿ ವರ್ಣನೆ ಮಾಡ್ತಾರೆ. ಅದು ಹೊರತು ಅವನೇ ಈ ವಿಕೃತನಾಗಿ ಜಗತ್ತಿಗೆ ಉಪಾದಾನ ಕಾರಣ ಅಂತ ತಿಳ್ಕೊಂಡಂತೇಳಿ ಸರ್ವತಾ ತಿಳಿದುಕೊಳ್ಳುವುದು ಬೇಡ. ಹಾಗಾದರೆ ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲೂ ಪರಮಾತ್ಮನಿಂದಲೇ ಪ್ರೇರಿತ ಅಂತ ಅರ್ಥ ಮಾಡಬೇಕು. ಪುರುಷ ಏ ವೇದಂ ಸರ್ವಂ ಯತ್ಭೂತಂ ಯತ್ಯಭವ್ಯಂ, ಪುರುಷ ಸೂಕ್ತದಲ್ಲಿ ಬಂದಿದೆ. ಈ ಜಗತ್ತಿನಲ್ಲಿ ಏನು ಇದೆ, ಏನು ಆಗೋದಿದೆ, ಅದೆಲ್ಲೂ ಭಗವಂತನೇ ಅಂತಂದರೆ ಭಗವಂತನಿಂದಲೇ ಆಗ್ತದೆ ಅಂತ ತಿಳ್ಕೊಂಡಂತೇಳಿ ಆ ಅರ್ಥವನ್ನು ಮಾಡಿಕೊಳ್ಳಬೇಕು. ಭಗವಂತ ಕ್ರಿಯಾಪದ ವಾಚ್ಯನೂ ಆಗಿದ್ದಾನೆ. ಕ್ರಿಯಾಪದ ವಾಚ್ಯನು ತಿಂಗಂತ, ತಿಂಗಂತದಿಂದಲೂ ಪರಮಾತ್ಮನೇ ವಾಚ್ಯನಾಗಿದ್ದಾನೆ. ಹೌದು, ಅಹಂ ಬ್ರಹ್ಮ ಅಸ್ಮಿ. ಅಹಂ ಸರ್ವನಾಮ, ನಾಮಪದ, ಇದಕ್ಕೆ ಸುಬಂತ ಅಂತ ಕರೀತಾರೆ. ಪರಮಾತ್ಮ ಅಹಂ, ಹೌದು, ಅಹಂ ಅಂದರೆ ನಾನಲ್ಲ. ಒಬ್ಬ ಋಷಿ ದೇವರನ್ನು ಕಂಡು ಅವನು ಪ್ರತ್ಯಕ್ಷನಾದಾಗ ಅವನಿಗೆ ವರ್ಣನೆ ಮಾಡ್ತಾನೆ, ಅಹಂ ಬ್ರಹ್ಮಾಸ್ಮಿ. ಈ ಋಷಿಗಳಿಗೆ ತೊಮ್ಮಂತ ಹೇಳಿ ಬರಲಿಲ್ಲೇನು? ಅಷ್ಟು ವ್ಯಾಕರಣ ಗೊತ್ತಿರಲಿಲ್ಲೇನು? ಅಲ್ಲ. ಋಷಿಗೆ ಪರಮಾತ್ಮನ ವಿಶೇಷಣೆ ಹೇಳಬೇಕಾಗಿತ್ತು. ಭಗವಂತನಿಗೆ ವಿಶೇಷಣೆ ಏನು? ಅಹಂ. ಅಹೇಯತ್ವಾತ್ ಅಹಂ, ಯಾವನನ್ನು ಬಿಟ್ಟು ಇರಲಿಕ್ಕಾಗೋದಿಲ್ಲ, ಯಾವನ ಅನಿವಾರ್ಯತೆ ನಮಗೆ ಪರಿಪೂರ್ಣವಾಗಿದೆ ಅಂಥವನಿಗೆ ಅಹಂ ಅಂತ ಕರೀತಾರೆ.
ಅಂಥವನು ನೀನು ಪರಮಾತ್ಮ. ನೀನು ಬಿಟ್ಟಿರ್ಲಿಕ್ಕಾಗೋದಿಲ್ಲ. ನಿನ್ನ ಅನಿವಾರ್ಯತೆ ನಮಗಿದೆ. ಮತ್ತು ಬ್ರಹ್ಮ ಪರಮಾತ್ಮ ನೀನು ಗುಣಪೂರ್ಣನಾಗಿದ್ದಿ. ಅಸ್ಮಿ ಅಂತಂದರೆ ಅಸ್ತಿ ಇತಿ ಮೇಯ. ಪರಮಾತ್ಮನು ಸರ್ವಕಾಲದಲ್ಲಿ ಎಲ್ಲ ಕಡೆಗೆಲ್ಲೂ ಇದ್ದು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಳ್ಳುವುದು, ಇದು ಭಗವಂತನ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಒಂದು ವಿಶೇಷಣ ನಮಗೆ ಸಹಾಯಕವಾಗಿದೆ. ಆದ್ದರಿಂದಾಗಿ ಪರಮಾತ್ಮನನ್ನು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಭಗವಂತ ಎಲ್ಲರಿಗೂ ಆಧಾರ ಅವನೇ. ಜೀವಾತ್ಮರಲ್ಲಿಯೂ ಕೂಡ ವ್ಯಾಪ್ತನಾಗಿರ್ತಕ್ಕಂಥವನು ಅವನೇ. ಹೋಗಲಿ, ಜೀವನಿಗೆ ಜೀವಾತ್ಮ ಅಂತ ಯಾಕೆ ಕರೀತಾರೆ? ಆತ್ಮ ಅಂದರೆ ಆ ತತ ಅಂತ ಅರ್ಥ, ಸರ್ವತ್ರದಲ್ಲಿ ವ್ಯಾಪ್ತ ಅಂತ ಅರ್ಥ. ಜೀವಾತ್ಮ ಎಲ್ಲಿ ವ್ಯಾಪ್ತನಾಗಿದ್ದಾನೆ? ಇವನು ವ್ಯಾಪ್ತನಾಗಿದ್ದಾನೆ. ಜೀವಾತ್ಮ ವ್ಯಾಪ್ತನಾಗಿದ್ದಾನೆ ಹೇಗೆ? ಜಗತ್ತಿನಲ್ಲಿ ಏನೇನು ವಸ್ತುಗಳಿವೆ ಅವೆಲ್ಲೂ ಈ ಜೀವಾತ್ಮನಿಗೋಸ್ಕರ ಇವೆ. ಜಗತ್ತಿನ ವಸ್ತುಗಳಿಗೆ ಇವನು ವಿಷಯನಾದ್ದರಿಂದಾಗಿ ಸಂಪೂರ್ಣ ಜಗತ್ತು ಇವನಲ್ಲಿದೆ. ನೀರು ಮನುಷ್ಯನಿಗೆ ಬೇಕು, ಪ್ರಾಣಿಗಳಿಗೆ ಬೇಕು. ಬೆಳಕು ಮನುಷ್ಯ ಎಲ್ಲ ಪ್ರಾಣಿಗಳಿಗೆ ಬೇಕು. ಆ ನಂತರ ಪೃಥ್ವಿ ಎಲ್ಲರಿಗೂ ಬೇಕು. ಆ ನಂತರ ಗಾಳಿ ಎಲ್ಲರಿಗೂ ಬೇಕು. ಈ ರೀತಿಯಾಗಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಯಾವನಿಗೋಸ್ಕರ ಇವೆ. ಆದ್ದರಿಂದಾಗಿ ಅವನು ಅವುಗಳಿಗೆ ವಿಷಯನಾದ್ದರಿಂದ, ಅವನಿಗೆ ವಿಷಯ ಅಂತಂದೇನು? ಇವುಗಳಿಗೆ, ಇವೆಲ್ಲ ಸೃಷ್ಟಿ ಪರಮಾತ್ಮ ಯಾಕೆ ಮಾಡಿದ? ಇದೆಲ್ಲ ಜಗತ್ತನ್ನು, ಚಿತ್ರವಾಸ ಜಗತ್ತನ್ನು ಮಾಡಲಿಕ್ಕೆ ಯಾಕೆ ಅವಶ್ಯಕತೆ ಇತ್ತು? ಗಿಡಗಳು, ಮರಗಳು, ನೀರು, ಆನಂತರ ಮೋಡಗಳು, ಮಳೆ, ಆದ ನಂತರ ಅನೇಕ ಆಹಾರಗಳು, ಧಾನ್ಯಗಳು ಎಲ್ಲವೂ ಈ ಅಸಂಖ್ಯ ಜೀವರಾಶಿಗಳ ಪೋಷಣೆಗೋಸ್ಕರ ಇವೆ. ಇವು ಎಲ್ಲ ವಸ್ತುಗಳಿಗೆ ಇವನು ಸೆಂಟ್ರಲ್ ಐಡಿಯಾ, ಪೋಷಕನಾಗಿದ್ದಾನೆ. ಇವನಿಗೋಸ್ಕರ ಇವೆ. ಆದ್ದರಿಂದಾಗಿ ಈ ರೀತಿಯಿಂದ ಇವನು ವ್ಯಾಪ್ತನಾಗಿದ್ದಾನೆ. ಒಂದು, ಈ ರೀತಿ ಅವ್ಯಾಪ್ತನಾದ ಜೀವ ಸಕಲ ವಿಷಯಗಳಿಗೆ ಇವನು, ಸಕಲ ಭೋಗ್ಯ ವಿಷಯಗಳಿಗೆ ಇವನು ಅಧಿಕರಣನಾಗಿದ್ದಾನೆ. ಆದ್ದರಿಂದಾಗಿ ಭೋಕ್ತೃ ರೂಪದಿಂದ ವ್ಯಾಪ್ತನಾಗಿದ್ದಾನೆ. ಇನ್ನು ಅಣು ಆದ್ದರಿಂದ ಇವನು ಮತ್ತೊಂದೇನು ಮಾಡ್ತಾನೆ ಅಂತಂದರೆ, ಮನಸ್ಸಿನಿಂದ ಇವನು ಎಲ್ಲ ಕಡೆಗೆಲ್ಲೂ ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತವಾದದ್ದಕ್ಕೆ ಇವನು ಆಶ್ರಯನಾಗಿದ್ದಾನೆ. ಇವನು ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತ ಅಂತಂದ್ರೇನು? ನನಗೆ ಪುರಾಣ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೇಳಿದ ಪ್ರಶ್ನೆ ನೆನಪಿಗೆ ಬಂತು. ಸೀದಾ ನನ್ನ ಮನಸ್ಸು ಬೆಂಗಳೂರು ಮುಟ್ಟಿತು. ಇಲ್ಲಿಂದ ಸುಮಾರು 1000 ಕಿಲೋಮೀಟರ್ ಮೇಲೆ ದೂರ ಇರತಕ್ಕಂಥ ಬೆಂಗಳೂರಿನವರೆಗೂ ಮನಸ್ಸು ಮುಟ್ಟಿ, ಅಲ್ಲಿರ್ತಕ್ಕಂಥ ಆ ಜಾಗದಲ್ಲಿದ್ದ ಆ ವ್ಯಕ್ತಿ ನೆನಪು ಬಂತು. ಆ ವ್ಯಕ್ತಿ ಕೇಳಿದ ಪ್ರಶ್ನೆ ನೆನಪಿಗೆ ಬಂತು. ನನ್ನ ಮನಸ್ಸಿನಿಂದ ನಾನು ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದೆ. ಅಡಿಗೆ ಆಗಬೇಕು, ತರಕಾರಿ ತನ್ನಿ ಅಂತ ಹೇಳ್ತಾಳೆ. ತರಕಾರಿಯ ಮಾರ್ಕೆಟಿಗೆ ಹೋಗಿ ಮುಟ್ಟಿದ್ದೆ ನಾನು. ಏನು ತರಬೇಕು, ಈ ಮಾರ್ಕೆಟ್ನಲ್ಲಿ ಇವನ ಹತ್ರ ಏನೇನು ಇರ್ತದೆ, ಕುಂಬಳಕಾಯಿ ತರಬೇಕಾದ್ರೆ ಎಲ್ಲಿ ಹೋಗಬೇಕು, ಆನಂತರ ಬಟಾಟೆ ತರಬೇಕಾದ್ರೆ ಎಲ್ಲಿ ಹೋಗಬೇಕು, ಬಟಾಟೆ ಅಂದರೆ ಆಲೂಗಡ್ಡೆ, ಆನಂತರ ಕಿರಾಣಿ ಸಾಮಾನು ತರಬೇಕೆಲ್ಲ ಹೋಯಿತು. ಮನೆಯಲ್ಲಿ ಕೂತ್ಕೊಂಡೇ ಪ್ಲ್ಯಾನ್, ಮನಸ್ಸಿನಿಂದ ಎಲ್ಲ ಕಡೆಗೆ ಹೋಗ್ತೇನೆ. ಮಾನಸಿಕ ವಾಸನಾದಿಂದ. ಇದು ಯಾಕೆ ಅಲ್ಲಿ ತನಕ ನನ್ನ ಮನಸ್ಸು ಅಲ್ಲಿ ತನಕ ಯಾಕೆ ಹೋಗ್ತದೆ ಅಂತ ಹೇಳ್ಕೊಂಡಂತಂದರೆ, ಅದು ಅಲ್ಲಿ ಹೋಗಿ ಅನುಭವಿಸಿದೆ. ಅಲ್ಲಿ ಹೋಗಿ ಅಲ್ಲನ್ನು ನೋಡಿಕೊಂಡು ಬಂದಿದ್ದರಿಂದಾಗಿ ಅಲ್ಲಿ ನೋಡಿರ್ತಕ್ಕಂಥ ಸಂಸ್ಕಾರ ಈ ಮನಸ್ಸಿನಲ್ಲಿ ರಿಸರ್ವ್ ಆಗಿದೆ. ಅದು ಈ ವಾಸನಾದಿಂದ ರಿಸರ್ವ್ ಆಗಿದ್ದರಿಂದಾಗಿ ಇದು ನನ್ನಲ್ಲಿ ಯಾವಾಗಲೂ ಇರ್ತದೆ. ಇದು ಅದರಿಂದ ವ್ಯಾಪ್ತವಾಗಿ ಎಲ್ಲ ಕಡೆಗೆ ಹೋಗ್ತದೆ. ಹಾಗಾದರೆ ಇವನು ಕೂಡ ನಿನ್ನಂತೆ ಸರ್ವತ್ರ ವ್ಯಾಪ್ತನಾದಲ್ಲ? ಇಲ್ಲ.
ನನ್ನ ವ್ಯಾಪ್ತಿ ಹಾಗಲ್ಲ. ಈ ಜಗತ್ತಿನಲ್ಲಿಯೂ ಪ್ರತಿಯೊಂದು ಕಣಕಣದಲ್ಲಿಯೂ ನಾನಿದ್ದೇನೆ. ನಾನು ಇಲ್ಲದೇ ಇದ್ದರೆ ಅದು ಕೆಲಸ ಮಾಡೋದಿಲ್ಲ. ಇವನು ಮನಸ್ಸಿನಿಂದ ವ್ಯಾಪ್ತನಾಗಿದ್ದಾನೆ, ನಾನು ಫಿಸಿಕಲ್ ವ್ಯಾಪ್ತನಾಗಿದ್ದೇನೆ. ಎಲ್ಲ ಲೋಕದಲ್ಲಿಯೂ ವ್ಯಾಪ್ತನಾಗಿದ್ದೇನೆ. ಈ ವ್ಯಕ್ತಿಯ ಒಳಗೂ ಕೂಡ ಇದು ನಾನು ಪ್ರೇರಣೆ ಮಾಡ್ತಾ ಇದ್ದೇನೆ. ಭಕ್ತಿ ಒಳಗಿದ್ದು ಪ್ರತಿಯೊಂದು ದೇವತೆಗಳಿಗೆ ಪ್ರೇರಣೆ ಮಾಡಿ ಸಕಲ ಕೆಲಸ ನಡೆಸ್ತಾ ಇದ್ದೇನೆ. ನನ್ನ ವ್ಯಾಪ್ತಿ ಫಿಸಿಕಲ್ಲಾಗಿ, ಜೀವಾತ್ಮರ ವ್ಯಾಪ್ತಿ ಮನಸ್ಸಿನಿಂದ ಅಥವಾ ವ್ಯಾಪ್ತವಾದ ಜಗತ್ತಿಗೆ ವಿಷಯನಾದ್ದರಿಂದ. ಇಂಥವರಲ್ಲಿಯೂ ವ್ಯಾಪ್ತನಾಗಿರ್ತಕ್ಕಂಥವನು ನಾನು ಸರ್ವೋತ್ತಮ. ಲೋಕಂಚ ಆತ್ಮನಿ ಸತತಂ ವಾಸನಾರೂಪೇಣ ಅಂತಕ್ಕಂಥದ್ದನ್ನು ಸಂಸ್ಕಾರದಿಂದ ನನ್ನ ಮನಸ್ಸು ಎಲ್ಲ ಕಡೆಗೆ ಹೋಗ್ತದೆ. ಎಲ್ಲಿ ನೋಡಿಲ್ಲ ನನಗೇನು ಕಲ್ಪನೆ ಕೂಡ ಬರೋದಿಲ್ಲ. ಅಮೇರಿಕಾ ಟೆಕ್ಸಾಸ್ನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ SMS ಮಾಡಿ ಆಚಾರ್ಯ ಇಂಥ ಪ್ರಶ್ನೆ ಉತ್ತರ ಬೇಕು ಅಂತ ಕೇಳ್ತಾನೆ. ಆ ಟೆಕ್ಸಾಸ್ ಕಲ್ಪನೆಯೂ ಕೂಡ ಬರೋದಿಲ್ಲ. ಆಯ್ತು, ಆ ವ್ಯಕ್ತಿ ನೋಡಿರ್ತೇನೆ, ನೋಡಿದ್ದಿಲ್ಲ ಅಂತ ತಿಳ್ಕೊಂಡಂತಂದ್ರೂ ಕೂಡ ಇಂಥ ವ್ಯಕ್ತಿ ಫೋನಲ್ಲಿ ಮಾತನಾಡಿದ ಒಂದೊಂದು ಎಷ್ಟೇ ಸಂಸ್ಕಾರ ಇದೆ. ಅವನ ಮುಖ ನನ್ನ ಎದುರಿಗೆ ಬರೋದಿಲ್ಲ. ಟೆಕ್ಸಾಸು, ಅಮೇರಿಕಾ ಯಾವುದು ನನ್ನ ಎದುರಿಗೆ ಬರೋದಿಲ್ಲ. ಯಾಕೆ? ಅಲ್ಲಿ ನನ್ನ ವಾಸನಲ್ಲಿ ತನಕ ಮುಟ್ಟೋದಿಲ್ಲ. ಯಾವುದನ್ನು ಅನುಭವಿಸಿದ್ದೇನೆ ಆ ಸಂಸ್ಕಾರದ ಇದ್ದಾಗ ಅದು ವಾಸನಾ ರೂಪದಿಂದ ಸಂಸ್ಕಾರ ಇರ್ತದೆ, ಅಲ್ಲಿಗೆ ನಾನು ಮುಟ್ತೇನೆ. ಪರಮಾತ್ಮ ಆಗಲ್ಲ, ಎಲ್ಲವನ್ನು ವ್ಯಾಪಿಸಿ ಅದರ ಹೊರಗೂ ಇದ್ದಾನೆ. ಆದ್ದರಿಂದ ಪರಮಾತ್ಮ ಸರ್ವತ್ರ ವ್ಯಾಪ್ತನಾದ್ದರಿಂದಾಗಿ ಎಲ್ಲರಿಗಿಂತಲೂ ಶ್ರೇಷ್ಠ. ಮೊದಲು ಸರ್ವ ಪ್ರೇರಕನಾದ್ದರಿಂದ ಸರ್ವೋತ್ತಮ ಪರಮಾತ್ಮ, ಇಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದ ಪರಮಾತ್ಮ. ಇಲ್ಲ ಮತ್ತು ವ್ಯಾಪ್ತನಿಬ್ಬರಲ್ಲಿ ವ್ಯಾಪ್ತಿ ಇದೆಯಲ್ಲ, ಹಾಗಾದರೆ ನೀವಿಬ್ಬರು ಒಂದೇ ಯಾಕಾಗಬಾರ್ದು? ಇಲ್ಲ. ಯಥಾ ಸುಷುಪ್ತ ಪುರುಷ ವಿಶ್ವಂ ಪಶ್ಯತಿ ಚಾತ್ಮನಿ ಆತ್ಮಾನಂ ಏಕಜೇಷಸ್ಥಂ ಮನ್ಯತೆ ಸ್ವಪ್ನ ಉತ್ಥಿತ. ಭಾಳ ಅದ್ಭುತವಾಗಿರ್ತಕ್ಕಂಥ ತತ್ವಜ್ಞಾನಗಳಿವೆ. ಈಗ ಮನುಷ್ಯ ತಾನು ಸ್ವಪ್ನ ನೋಡ್ತಾನೆ. ಸ್ವಪ್ನದಲ್ಲಿ ಎಲ್ಲೆಲ್ಲೋ ಹೋಗಿ ಬಂದಿರ್ತಾನೆ. ಸ್ವಪ್ನದಲ್ಲಿ ಅವನು ತನ್ನ ಬದರಿಯಲ್ಲಿ ಇರ್ತಾನೆ. ಇನ್ನೊಂದು ಸೆಕೆಂಡಿಗೆ ತನ್ನ ಮನೆಯಲ್ಲಿದ್ದು ಹೆಂಡತಿಗಳು ಮಾತನಾಡ್ತಿರ್ತಾನೆ. ಪರಮಾತ್ಮ ಆ ಸಂಸ್ಕಾರ ಈ ಸಂಸ್ಕಾರಗಳನ್ನು ಸೇರಿಸಿ ಒಂದು ಟ್ರೇಲರ್ ತಯಾರು ಮಾಡ್ತಾನೆ. ಸ್ವಪ್ನದಲ್ಲಿ ವಿಶ್ವ ನೋಡಿದರೂ ಕೂಡ, ಆಗ ಅಲ್ಲಿ ಸುಖ ದುಃಖ ಅನುಭವಿಸಿದರೂ ಸಹ ಈ ಜೀವಾತ್ಮ ನಾನಲ್ಲಿ ಹೋಗಿ ಬಂದಿದ್ದೇನೆ ಅಂತ ಹೇಳ್ತಾನೆ. ಇಲ್ಲ, ನಾನು ಮಲ್ಕೊಂಡಿದ್ದೆ, ಮಲ್ಕೊಂಡಲ್ಲೇ ಇದೆಲ್ಲವನ್ನು ಕಂಡೆ ಅಂತ ಹೇಳ್ತಾನೆ. ನಾ ಎಲ್ಲ ಕಡೆಗೆ ವ್ಯಾಪ್ತನಾಗಿ ಕಂಡೆ ಅಂತ ಹೇಳ್ತಾನೇನು? ಇಲ್ಲ, ಅವನಿಗೆ ಗೊತ್ತಿದೆ ನಾನು ಒಂದೇ ಕಡೆಗಿದ್ದೇನೆ. ನಾನು ಮನಸ್ಸಿನ ಅಲ್ಲಿರ್ತಕ್ಕಂಥ ಏನು ಸಂಸ್ಕಾರದ ಭಾಸನ ಇದೆ ಅದರಿಂದ ನಾನು ತಿರುಗಾಡಿದ್ದೇನೆ, ಅದೇ ನನ್ನ ಕನಸಿನಲ್ಲಿ ಅಭಿವ್ಯಕ್ತವಾಗಿದೆ ಅಂತ ಹೇಳ್ತಾನೆ. ಎಷ್ಟೋ ಸಲ ಈ ಜನ್ಮದಲ್ಲಿ ಅನುಭವಿಸದೇ ಇರತಕ್ಕಂಥದ್ದನ್ನು ಕೂಡ ಅನುಭವಿಸ್ತಾನೆ ಅವನು. ಆದರೆ ಅವನಿಗೆ ಗೊತ್ತಿದೆ ನಾನು ಸೀಮಿತ, ನಾನು ವ್ಯಾಪ್ತನಲ್ಲ ಅಂತ ತಿಳ್ಕೊಂಡಂತೇಳಿ. ಆದರೆ ನಾನು ಇವನು ಒಳಗೂ ಇದ್ದೇನೆ, ಇವನು ಹೊರಗೂ ಇದ್ದೇನೆ. ಜೀವಾತ್ಮ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿಲ್ಲ. ಜೀವಾತ್ಮ ಒಂದೇ ಕಡೆಗಿದ್ದಾನೆ, ಸಂಸ್ಕಾರದಿಂದ ವ್ಯಾಪ್ತನಾಗಿದ್ದಾನೆ, ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ. ಆದರೆ ಆ ಸ್ವಪ್ನದಲ್ಲಿಯೂ ಪ್ರವೇಶ ಮಾಡಿ ಅವನಿಗೆ ಸ್ವಪ್ನ ತೋರಿಸುವನು ನಾನು. ಅನಾದಿರ್ತಕ್ಕಂಥ ವಾಸನಾಗಳು ನನಗೆ ಗೊತ್ತಿದೆ, ಇವನಿಗೇನೇನು ವಾಸನ ಇದೆ ಅಂತ ತಿಳ್ಕೊಂಡಂತೇಳಿ. ಇವನ ಆ ಲಿಂಗ ಶರೀರದ ಮನಸ್ಸಿನಲ್ಲಿ ಅನೇಕ ಜನ್ಮದ ಏನು ವಾಸನೆಗಳಿವೆ ಅಲ್ಲಿಂದ ವಿಷಯಗಳನ್ನು ತೆಗೆದು, ಅಂದರೆ ಇವನ ಶರೀರದಲ್ಲೂ ವ್ಯಾಪ್ತ, ಸ್ಥೂಲ ಶರೀರದಲ್ಲಿ, ಇವನ ಲಿಂಗ ಶರೀರದಲ್ಲೂ ಕೂಡ ನಾನು ವ್ಯಾಪ್ತನಾಗಿದ್ದೇನೆ. ಆದ್ದರಿಂದಾಗಿ ಅವನು ನನ್ನಿಂದ ಸಂಪೂರ್ಣ ಭಿನ್ನನಾಗಿದ್ದಾನೆ. ಏಕದೇಶಸ್ಥನಾಗಿ ಅವನಿಗೆ ಗೊತ್ತಿದೆ ನಾನು ಒಂದೇ ಕಡೆಗಿದ್ದೇನೆ, ಎಲ್ಲ ಕಡೆ ಹೋಗಿಲ್ಲ ಅಂತ ಗೊತ್ತಿದೆ. ಆದರೆ ನಾನು ಎಲ್ಲ ಕಡೆಯಲ್ಲೂ ಹೋಗಿದ್ದೇನೆ, ಎಲ್ಲ ಕಡೆಯಲ್ಲಿದ್ದೇನೆ. ಆದ್ದರಿಂದಾಗಿ ನಾನು ಅವನು ಇಬ್ಬರು ಒಂದಾಗಲಿಕ್ಕೆ ಸಾಧ್ಯವಿಲ್ಲ.
ಅಷ್ಟೇ ಅಲ್ಲ, ಇವನಿಗೆ ಸ್ವಪ್ನ ತೋರಿಸ್ತಕ್ಕಂಥವ್ರು ಯಾರು? ಇವನಿಗೆ ಸುಷುಪ್ತಿ ತಂದು ಕೊಡ್ತಕ್ಕಂಥವ್ರು ಯಾರು? ಇವನಿಗೆ ಎಚ್ಚರಗೊಳಿಸ್ತಕ್ಕಂಥವ್ರು ಯಾರು? ಇವನೇ ತನ್ನ ಸ್ವಂತ ಸ್ವಪ್ನ ನೋಡ್ತಾ ಇದ್ದರೆ ತನಗೆ ಬೇಕಾದ ಸ್ವಪ್ನ ನೋಡಬೇಕು. ಆಮೇಲೆ ಬೇಕಾದ ಸ್ವಪ್ನ ನೋಡಲಿಕ್ಕೆ ಸಿಕ್ಕೋದಿಲ್ಲ. ಸ್ವಪ್ನದ ಮೇಲೆ ಇವನಿಗೆ ಅಧಿಕಾರ ಇಲ್ಲ, ಸ್ವಾತಂತ್ರ್ಯವೂ ಕೂಡ ಇಲ್ಲ ಇವನಿಗೆ. ಅಲ್ಲಿ ಸ್ವಪ್ನ ತೋರಿಸ್ತಕ್ಕಂಥವ್ನು ನಾನು. ಸ್ವಪ್ನದಲ್ಲಿ ಅವನಿಗೆ ಸ್ವಲ್ಪ ಕಾಲಜ್ಞಾನ ಇರ್ತದೆ. ಆದರೆ ಏವಂ ಜಾಗರಣಾದೀನಿ ಜೀವಸ್ಥಾನಿ ಚಾತ್ಮನ ಮಾಯಾ ಮಾತ್ರಾಣಿ ವಿಜ್ಞಾಯ ತದ್ದ್ರಷ್ಟಾರಂ ಪರಂ ಸ್ಮರೇತ್. ಸ್ವಪ್ನದಲ್ಲಿ ಇರ್ತಕ್ಕಂಥ ಏನು ವಸ್ತುಗಳು ಅಂತೇನಿವೆ, ಇವು ಪ್ರಕೃತಿಜನ್ಯವಾಗಿರ್ತಕ್ಕಂತಹ ಮನೋಜನ್ಯವಾಗಿರ್ತಕ್ಕಂಥ ಸಂಸ್ಕಾರಗಳು. ಮಾಯಾ ಮಾತ್ರಾಣಿ ಪ್ರಕೃತಿ ನಿರ್ಮಿತಾನಿ ಅಂಥೇಳಿ ಆಚಾರ್ಯರು ತಾತ್ಪರ್ಯದಲ್ಲಿ ನಮಗೆ ಅರ್ಥವನ್ನು ತಿಳಿಸಿಕೊಡ್ತಾರೆ. ಪ್ರಕೃತಿ ನಾಮಕಳಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಆ ರೂಪಗಳನ್ನು ಸೃಷ್ಟಿ ಮಾಡಿ ಸ್ವಪ್ನದಲ್ಲಿ ತೋರಿಸ್ತಾಳೆ, ಆದರೆ ಅವೇ ಸ್ಥೂಲದಲ್ಲಿ ಇರೋದಿಲ್ಲ. ಆದ್ದರಿಂದಾಗಿ ಸ್ವಪ್ನವೂ ಕೂಡ ನನ್ನ ಇಚ್ಛೆಯಿಂದಲೇ ಅದು ಪ್ರವೃತ್ತವಾಗಿದೆ. ಸ್ವಪ್ನದಲ್ಲಿರ್ತಕ್ಕಂಥ ಸುಖಾದಿಗಳು ಕೂಡ ನನ್ನ ಇಚ್ಛೆಯಿಂದಲೇ ಅವನಿಗೆ ಸಿಕ್ಕಿವೆ. ಸ್ವಪ್ನಾವಸ್ಥೆಯಲ್ಲಿ ದುಃಖಾದಿಗಳು ಸಿಕ್ಕಿವೆ. ಆದರೆ ಸ್ವಪ್ನಾವಸ್ಥೆಯಲ್ಲಿ ಅವನು ಎಚ್ಚರ ಇರದೇ ಇದ್ದರೂ ಕೂಡ ಅವನನ್ನು ಆ ಜೀವನನ್ನು ಸಾಕ್ಷಿಯಾಗಿ, ಅವನ ಮನಸ್ಸು ಕೆಲಸ ಮಾಡ್ತಾ ಇರೋದಿಲ್ಲ, ಅವನ ಬುದ್ಧಿ ಕೆಲಸ ಮಾಡ್ತಾ ಇರೋದಿಲ್ಲ, ಮಲ್ಕೊಂಡಿರ್ತವೆ. ಆ ಜೀವನಿಗೆ ಸಾಕ್ಷಿಯಾಗಿ ಮಾಡಿಕೊಂಡು ಅವನಿಗೆ ನಾನು ತೋರಿಸ್ತೇನೆ. ಆದ್ದರಿಂದಾಗಿ ಸ್ವಪ್ನ ಪ್ರೇರಕನು ನಾನು. ಆದ್ದರಿಂದಾಗಿ ನಾನು ಜೀವನಲ್ಲ, ನಾನೇ ಜೀವನ ಆಗಿದ್ದರೆ ಅವನಂತೆ ನಾನು ಕೂಡ ಅಸ್ವತಂತ್ರನಾಗಿರ್ತಿದ್ದೆ. ಅವನಂತೆ ನಾನು ಅಸ್ವತಂತ್ರನಾಗಿರ್ತಿದ್ದೆ. ಆ ರೀತಿಯಾಗಿರ್ತಕ್ಕಂಥ ಅದಕ್ಕೋಸ್ಕರವೇ ಬ್ರಹ್ಮಸೂತ್ರದಲ್ಲಿ ಸಂಧೆ ಸೃಷ್ಟಿ ಆಹಿ, ಸ್ವಪ್ನಗಳನ್ನು ತೋರಿಸ್ತಕ್ಕಂಥವನು ಭಗವಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ತೋರಿಸುವವನು ಅವನು, ಅವನ ಅಧೀನನಾಗಿ ನೋಡ್ತಕ್ಕಂಥವನು ನಾನು ಅಂತ ಜೀವನಿಗೆ ಈ ಜ್ಞಾನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದಾಗಿ ಅವನಿಗೆ ಸ್ವಪ್ನ ಪ್ರೇರಕನು ನಾನಾದ್ದರಿಂದಾಗಿ ನಾನು ಜೀವನಾಗುವುದಿಲ್ಲ. ನನಗೂ ಜೀವನಿಗೂ ಬಹಳ ಅಂತರ ಇದೆ. ಈ ಭೇದವನ್ನು ತಪ್ಪದೇ ಅರ್ಥ ಮಾಡಿಕೊಳ್ಳಬೇಕು. ಈಗ ನೋಡಿದ್ರಲ್ಲ ಆಚಾರ್ಯ ಹೇಳಿದ ತತ್ವವನ್ನು ಹೇಗೆ ಭಾಗವತ ತಿಳಿಸಿಕೊಡ್ತಾ ಇದೆ. ಅಂದರೆ ಭಾಗವತ ಹೇಳಿದ್ದನ್ನು ಆಚಾರ್ಯ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಏನ ಪ್ರಸುಪ್ತ ಪುರುಡ ಸ್ವಾಪಂ ವೇದಾತ್ಮನಃ ತದಾ ಸುಖಂಚ ನಿರ್ಗುಣಂ ಬ್ರಹ್ಮ ತಂ ಆತ್ಮಾನಂ ಅವೈಹಿಮಾಂ. ಜೀವನಿಗೆ ಗಾಢನಿದ್ರೆ ಕೊಡ್ತಕ್ಕಂಥವನು ನಾನೇ. ಆ ಗಾಢನಿದ್ರೆಯಲ್ಲಿ ಎಷ್ಟು ದಿವಸ ಅವನಿಗೆ ಏನು ಆನಂದ ಕೊಡಬೇಕಾಗಿದೆ, ಭೂಮಿಯಲ್ಲಿರ್ತಾನೆ ಆನಂದ ಕೊಡ್ತಕ್ಕಂಥವನು. ಆದರೆ ಆಗ ಅವನಿಗೆ ಆನಂದ ಯಾರು ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಎಷ್ಟು ವೇಳೆ ನಾನು ಸದ್ಯಕ್ಕೆ ಆನಂದ ಅನುಭವಿಸ್ತಾ ಇದ್ದೇನೆ ಆಗ ಜ್ಞಾನ ಇರೋದಿಲ್ಲ. ಆದರೆ ಎದ್ದ ಮೇಲೆ ಏತಾವಂತಂ ಕಾಲಂ ಅಹಂ ಸುಖಂ ಅಸ್ವಾಪ್ಸಂ, ಇಲ್ಲಿಯವರೆಗೂ ನಾನು ಸುಖವಾಗಿ ಮಲೆಕೊಂಡಿದ್ದೆ, ಇಲ್ಲಿವರೆಗೂ ನಾನು ಅನೇಕ ರೀತಿಯಾಗಿರ್ತಕ್ಕಂಥ ನನ್ನ ಎಲ್ಲ ಶ್ರಮ ಹೊರಟೋಯಿತು ಅಂತ ಹೇಳಿ ಅವನಿಗೆ ಆ ಕಾಲದಲ್ಲಿ ಆನಂದ ಕೊಡ್ತಕ್ಕಂಥವನು ನಾನೇ. ಆ ಸುಷುಪ್ತಿ ಅವಸ್ಥೆಯಲ್ಲಿ ಜಗತ್ತಿನಲ್ಲಿ ಏನು ನಡೆದಿದೆ ಕಲ್ಪನೆ ಇರೋದಿಲ್ಲ. ಗಾಢ ನಿದ್ದೆ ಹತ್ತಿದಾಗ ಬದಿಯಲ್ಲಿರ್ತಕ್ಕಂಥ ವ್ಯಕ್ತಿ ಪಾಕೆಟ್ ತೆಗೆದುಕೊಂಡು ಕಿಶ ಕತ್ತರಿಸಿ ಪಾಕೆಟ್ ತೆಗೆದುಕೊಂಡು ಹೋಗೋದು ಗೊತ್ತಾಗೋದಿಲ್ಲ. ಗಾಢವಾದ ವ್ಯಕ್ತಿಗೆ ಅವನು ಬದಿಯಲ್ಲಿಟ್ಟಿರ್ತಕ್ಕಂಥ ಚಾಬಿ ತೆಗೆದುಕೊಂಡು ಕಪಾಟ ತೆಗೆದು ಎಲ್ಲ ಸಾಮಾನು ತೊಗೊಂಡು ಹೋದ್ರೂ ಗೊತ್ತಾಗೋದಿಲ್ಲ. ಕೇವಲ ಎದ್ದ ಮೇಲೆ ಆರಾಮ್ ಮಲ್ಕೊಂಡಿದ್ದೆ, ಆರಾಮ್ ನಾನು ಸುಖ ಅನುಭವಿಸಿದ ಸುಖದ ಸ್ಮೃತಿ ಅವನಿಗೆ ಇರ್ತದೆ. ಆದ್ದರಿಂದಾಗಿ ಅವನಿಗೆ ಆ ಸುಷುಪ್ತಿಯಲ್ಲಿ ಸುಖ ಕೊಡ್ತಕ್ಕಂಥವನು ನಾನೇ. ಸ್ವಪ್ನ ನೋಡುವಾಗೇನು ಅವನಿಗೆ ಸ್ವಲ್ಪ
ಕಾಲಜ್ಞಾನ ಇರ್ತದೆ, ಆತ್ಮಜ್ಞಾನ ಇರ್ತದೆ. ಯಾಕೆ ಸ್ವಪ್ನ ನೋಡುವಾಗಲೇ ಕೆಲವು ಸಲ ಅರ್ಧ ಎಚ್ಚರವಾದಾಗ ನಾನು ಇನ್ನೂ ಈಗಲೇ ತನಕ ಕನಸು ಕಾಣ್ತಾ ಇದ್ದೇನೆ ಅಂತಿಕೊಂಡು ಅಂತೇಳಿ ಎಚ್ಚರವಾಗ್ತದೆ, ಮತ್ತೆ ನಿದ್ದೆ ಆಗ್ತದೆ, ಮತ್ತು ಕನಸು ಕಂಟಿನ್ಯೂ ಆಗ್ತದೆ. ಆಗ ಸ್ವಲ್ಪ ಆತ್ಮಜ್ಞಾನ ಕಾಲಜ್ಞಾನ ಇರ್ತದೆ. ಆದರೆ ಸುಷುಪ್ತಿಯಲ್ಲಿ ಇದು ಯಾವುದೂ ಇರೋದಿಲ್ಲ, ಕೇವಲ ಸುಖಾನುಭವ ಇರ್ತದೆ. ಆದ್ದರಿಂದಾಗಿ ಇವನಿಗೆ ಸ್ವಪ್ನ ಸುಷುಪ್ತಿ ಜಾಗೃತ ಜ್ಞಾನವನ್ನು ಕೊಡ್ತಕ್ಕಂಥವನು ನಾನೇ. ಆದ್ದರಿಂದಲೇ ಬ್ರಹ್ಮಸೂತ್ರದಲ್ಲಿ ಹೇಳಿದರು ಏನು ಅಂತಿಕೊಂಡಂತಂದರೆ ಸಂದೇಹ ಸೃಷ್ಟಿದಾಹಿ. ಯಾವ ಸೂಕ್ತದಲ್ಲಿ ಅಲ್ಲಿರ್ತಕ್ಕಂಥದ್ದು ಪರಮಾತ್ಮನೇ ಅದನ್ನು ಸೃಷ್ಟಿ ಮಾಡಿ, ಪ್ರಕೃತಿಯಿಂದ ಸೃಷ್ಟಿ ಮಾಡಿ ಅವನಿಗೆ ವಸ್ತುಗಳನ್ನು ತೋರಿಸ್ತಾನೆ ಅಂತನ್ನೋ ವಿಚಾರವನ್ನು ಹೇಳಿದರು. ಸ್ವಪ್ನದಲ್ಲಿ ಸತ್ಯವಾಗಿದ್ದರೂ ಎಚ್ಚರದಲ್ಲಿ ಸತ್ಯವಲ್ಲ. ಅಂಥ ಶ್ರೇಷ್ಠನಾದಂಥ ಪರಮಾತ್ಮನು ನಾನು. ಅಷ್ಟೇ ಅಲ್ಲ, ಎಚ್ಚರಗೊಳಿಸುವವನು ನಾನು. ಪರಮಾತ್ಮ ಮೂರನ್ನು ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾನೆ. ಸ್ವಪ್ನ ತೋರಿಸುವವನು ನಾನೇ, ಸುಷುಪ್ತಿ ಅವಸ್ಥೆಯಲ್ಲಿ ಅವನಿಗೆ ಸುಖವನ್ನು ಕೊಡ್ತಕ್ಕಂಥವನು ನಾನೇ, ಎಚ್ಚರಗೊಳಿಸ್ತಕ್ಕಂಥವನು ನಾನೇ. ಉಭಯಂ ಸ್ಮರಂತಃ ಪುಂಸಃ ಪ್ರಸ್ವಾಪ ಪ್ರತಿಬೋಧಯೋ ಅನ್ವೇತಿ ವ್ಯತಿರಿಚ್ಛೇತ ತಜ್ಞಾನಂ ಬ್ರಹ್ಮತತ್ಪರಂ. ಸ್ವಪ್ನ ಸುಷುಪ್ತಿಗಳಲ್ಲಿ ನಾವು ಮಲಕೊಂಡಿದ್ದರೂ ಜಾಗೃತನಾಗಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ. ಆ ಅವಸ್ಥೆಯಲ್ಲೂ ನಮ್ಮನ್ನು ಪ್ರೇರಣೆ ಮಾಡ್ತಾನೆ, ಮಲಕೊಂಡಿರ್ತಕ್ಕಂಥ ನಮಗೆ ಸುಖವನ್ನು ಕೊಡ್ತಾನೆ. ಈ ರೀತಿಯಾಗಿ ಸಕಲಾವಸ್ಥೆಯಲ್ಲಿಯೂ ಕೂಡ ಪರಮಾತ್ಮ ಯಾವಾಗಲೂ ಜಾಗೃತನಾಗಿದ್ದು ನಾನು ಸರ್ವೋತ್ತಮ, ಕರುಣಾ ಸಮುದ್ರ, ಉಪಕಾರಕ, ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾನು ಅವರಿಗೆ ಜ್ಞಾನವನ್ನು ಕೊಡ್ತೇನೆ. ಅದನ್ನು ಅವರು ತಿಳಿದುಕೊಂಡು ನನ್ನ ಸರ್ವೋತ್ತಮತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವೇ ಪರಮಾತ್ಮನಿಂದಲೇ ಈ ರೀತಿಯಾಗಿರ್ತಕ್ಕಂತಹ ಎಚ್ಚರ ಇತ್ಯಾದಿ ಅಂತಿಕೊಂಡಿರ್ತಕ್ಕಂಥದ್ದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಅತಃಪ್ರಬೋಧ ಅಸ್ಮಿನ್ ಅಂತಿಕೊಂಡಂತೇಳಿ ಅನ್ನುವ ಬ್ರಹ್ಮಸೂತ್ರ ತೋರಿಸಿಕೊಡ್ತಾರೆ. ಈ ರೀತಿಯಾಗಿ ಪರಮಾತ್ಮ 4 ರೀತಿಯಿಂದ ತನ್ನ ಸರ್ವೋತ್ತಮತ್ವವನ್ನು ನನಗೆ ತೋರಿಸಿಕೊಡ್ತಾ ಇದ್ದಾನೆ. ಒಂದು, ಜಗತ್ತಿನ ರೂಪನೇ ನಂದು, ಜಗತ್ತಿನ ಸಕಲ ಪ್ರೇರಕನು ನಾನು, ಸಕಲ ವೇದ ಪ್ರತಿಪಾದ್ಯನು ನಾನು. ಎರಡನೇದ್ದು, ಸರ್ವತ್ರ ವ್ಯಾಪ್ತನು ನಾನು. ಜೀವನು ಕಿಂಚಿತ್ ವ್ಯಾಪ್ತನಾಗಿದ್ದರೂ ಮನಸ್ಸಿನಿಂದ ಶ್ವಾಸನಾದಿಂದಲೇ ಹೊರತು ನನ್ನಂತೆ ಫಿಸಿಕಲ್ಲಾಗಿ ವ್ಯಾಪ್ತನಾಗಿಲ್ಲ. ಆದ್ದರಿಂದ ನಾನು ಸರ್ವೋತ್ತಮ. ಈ ಎಲ್ಲ ಗುಣಗಳು ಬೇರೆ ಯಾವರಲ್ಲಿದೆ ಹೇಳಿ? ಆನಂತರ ಪರಮಾತ್ಮ ಹೇಳ್ತಾನೆ, ನಿಮಗೆ ಸ್ವಪ್ನ ಸುಷುಪ್ತಿ ಜಾಗೃತ ಅವಸ್ಥೆ ಮೂರನ್ನು ಕೊಡ್ತಕ್ಕಂಥವನು ನಾನೇ. ಆದ್ದರಿಂದಾಗಿ ಎಲೆ ಚಿತ್ರಕೇತು, ನಿನ್ನಿಂದ ಅತ್ಯಂತ ಭಿನ್ನನಾಗಿ, ನಿನ್ನ ಸ್ವಾಮಿಯಾಗಿ, ನಿನ್ನ ಪ್ರೇರಕನಾಗಿ ನಿನಗೆ ಸ್ವಪ್ನಾದಿಗಳನ್ನು ಕೊಡ್ತಕ್ಕಂಥವನು ನಾನಾದ್ದರಿಂದಾಗಿ ನಾನು ಸರ್ವೋತ್ತಮ, ನೀನು ನನ್ನ ಅಧೀನನಾಗಿರ್ತಕ್ಕಂಥ ಜೀವ ನೀನು. ಈ ತತ್ವಜ್ಞಾನವನ್ನು ಪ್ರತಿಯೊಬ್ಬ ವ್ಯಕ್ತಿ ತಿಳಿದುಕೊಳ್ಳಲೇಬೇಕು. ಪರಮಾತ್ಮ ನಮಗಿಂತ ಸಂಪೂರ್ಣ ಬೇರೆ, ನಮಗಿಂತ ಬಹಳ ಸರ್ವೋತ್ತಮನಾಗಿದ್ದಾನೆ. ಅವನ ಎದುರಿನಲ್ಲಿ ನಾನು ಏನೂ ಅಲ್ಲ ಅಂತ ತಿಳ್ಕೊಂಡಂತನ್ನೋದನ್ನು ಇದು ಪ್ರತಿಕ್ಷಣದಲ್ಲಿ ನೆನಪಿಟ್ಟುಕೊಳ್ಳಬೇಕು. ಆದರೆ ಕೆಲವರಿದ್ದಾರೆ ಅಸುರರು, ಈಶ್ವರೋಹಂ, ನಾನೇ ದೇವರು, ಅಹಂ ಭೋಗಿ, ಭೋಗ ಇತ್ಯಾದಿಗಳಲ್ಲಿ, ಭೋಕ್ತೃತ್ವ ಕರ್ತೃತ್ವಾದಿಗಳಲ್ಲಿ ನಾನು ಸ್ವತಂತ್ರ ಅಂತ ತಿಳ್ಕೊಂಡು ಬಡಬಡಿಸ್ತಿರ್ತಾರೆ. ಆ ರೀತಿಯಾಗಿ ಸಾಧಕನು ಸರ್ವಥಾ ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಯದ್ದೇಶ ವಿಸ್ಮೃತ ಪುಂಸಃ ಮದ್ಭಾವೋ ಭಿನ್ನ ಆತ್ಮನಃ. ನಾನು ದೇವರು ಭಿನ್ನರು ಅಂತಿಕೊಂಡಂತನ್ನೋದನ್ನು ವ್ಯಕ್ತಿ ಮರೆತು ಬಿಟ್ಟ ಅಂತಿಕೊಂಡಂತಂದರೆ, ನಾನೇ ದೇವರು ಅಂತ ಯಾವಾಗ ಹೇಳಿಕ್ಕೆ ಚಾಲೂ ಮಾಡ್ತಾನೆ, ತತಃ ಸಂಸಾರ ಏಕಸ್ಯ, ಅಂಥ ವ್ಯಕ್ತಿಗೆ ಬಸ್ ಸರ್ವತಾ ಮುಕ್ತಿ ಇಲ್ಲ. ಹುಟ್ಟು ಸಾವು, ಹುಟ್ಟು ಸಾವು. ಇವತ್ತು ಹುಟ್ಟು ದೇಹಾತ್ ದೇಹೋ ಮೃತೇರ್ಮೃತಿ. ಈ ದೇಹದಿಂದ ಆ ದೇಹ, ಅಲ್ಲಿ ಸತ್ ಮೇಲೆ ಈ ದೇಹ, ಈ ಸತ್ ಮೇಲೆ ಈ ದೇಹ. ಯಾಕೆ ಅಂತ ತಿಳ್ಕೊಂಡಂತಂದರೆ, ನಾನೇ ದೇವರು ಅಂತ ಅಹಂಕಾರದಿಂದ ಇದ್ದಾನಲ್ಲ, ಇಂಥವ್ರಿಗೆ ನಾನ್ಯಾಕೆ ಮೋಕ್ಷ ಕೊಡಲಿ? ಯಾವುದಾದ್ರೂ ವ್ಯಕ್ತಿ ನೀನೇ ನಾವು ನೀವು ಒಂದೇ ರೀ ಅಂತ ತಿಳ್ಕೊಂಡು, ಒಂದೇ ರೀ ಅಂತಂದರೆ
ಸಂಬಂಧದಲ್ಲಿ ಒಳ್ಳೆ ಇಬ್ಬರೆಲ್ಲ ಅಭಿಪ್ರಾಯ ವಿಚಾರ ಒಂದೇ ಅಂತ ಅರ್ಥ ಹೊರತು ನಾನು ನೀನು ಒಂದೇ ಅಂತ ತಿಳ್ಕೊಂಡಂತ ಯಾವ ಒಪ್ಕೊಳ್ತಾನೆ? ರಾಜನಿಗಳಿಗೆ ನಾನು ರಾಜನ ಅಂತಿಕೊಂಡಂತಂದರೆ ಅವ್ನು ಬಿಡ್ತಾನೇನು? ಅವನಿಗೇನಾದರೂ ಅವನು ಉಪಕಾರ ಮಾಡ್ತಾನೆ? ಮಾಡೋದಿಲ್ಲ. ಆದ್ದರಿಂದಾಗಿ ನಾನು ಜೀವರಿಂದ ಅತ್ಯಂತ ವಿಲಕ್ಷಣ ಅಂತಕ್ಕಂತಹ ತತ್ವಜ್ಞಾನವನ್ನು ಯಾವ ವ್ಯಕ್ತಿ ಮರೀತಾನೆ, ಯಾಕೆ ಮರ್ತವ್ರು ಇದ್ದಾರೆ ಅಂತ ಪರಮಾತ್ಮ ಹೇಳ್ತಾರೆ. ಮುಂದೆ ಭಗವಂತನಿಗೆ ಗೊತ್ತಿದೆ ಮುಂದೆ ಇಂಥ ವ್ಯಕ್ತಿ ಆಗಿನ ಕಾಲಕ್ಕೂ ಇದ್ದರು, ಹಿರಣ್ಯಕಶಿಪು ಇತ್ಯಾದಿಗಳೆಲ್ಲ. ಆ ನಂತರ ನಾನೇ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಒಂದು ಮತವೂ ಕೂಡ ಬಂತು. ನಾನು ದೇವರ ಒಂದು ಅಂಶ, ದೇವರೇ ಆಗ್ತೀನಿ, ನಾನು ದೇವರ ಒಂದು ರೂಪ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಎಷ್ಟು ಸಿದ್ಧಾಂತಗಳು ಇವತ್ತು ಪ್ರಚಲಿತವಿಲ್ಲ. ಇವರೆಲ್ಲರೂ ಕೂಡ ಸಂಸಾರದಲ್ಲೇ ಚಕ್ರದಲ್ಲೇ ತುಳ್ಳಾಡ್ತಕ್ಕಂಥವರು. ಇವರ ಮೇಲೆ ನಾನು ಎಂದಿಗೂ ಅನುಗ್ರಹ ಮಾಡೋದಿಲ್ಲ, ಇವರನ್ನು ನಾನು ಉದ್ಧಾರವನ್ನು ಕೂಡ ಮಾಡೋದಿಲ್ಲ. ಸರ್ವಭಿನ್ನಂ ಪರಮಾತ್ಮಾನಂ ವಿಸ್ಮರಂ ಸಂಸರೇದಿಹ ತಂತ್ರಮಾಲಾದ ಉದಾಹರಣೆ ಕೊಟ್ಟು ಆಚಾರ್ಯ ಹೇಳ್ತಾರೆ, ಯಾವ ವ್ಯಕ್ತಿ ನಮ್ಮಿಂದ ಅತ್ಯಂತ ಭಿನ್ನನಾಗಿ ಅತ್ಯಂತ ವಿಲಕ್ಷಣನಾಗಿ ಸರ್ವೋತ್ತಮನಾಗಿದ್ದಾನಲ್ಲ, ಆ ಭಗವಂತನನ್ನು ಯಾರು ಅವನು ನಮ್ಮಿಂದ ಭಿನ್ನ ಅಂತ ಯಾರು ಮರ್ತಾರೆ, ನಾನೇ ದೇವರು ಅಂತ ತಿಳ್ಕೊಂಡಂತೇಳಿ ಅಹಂಕಾರದಿಂದ ಯುಕ್ತರಾಗ್ತಾರೆ, ನಾನು ಒಂದು ದೇವರ ಅಂಶ ಅಂತ ತಿಳ್ಕೊಂಡಂತೇಳಿ ಯಾರು ಹೇಳ್ತಾರೆ, ಅವರೆಲ್ಲರೂ ಈ ಸಂಸ್ಕಾರದ ನನ್ನನ್ನು ತನ್ನ ಅಭಿನ್ನ ಅಂತ ತಿಳ್ಕೊಳ್ತಕ್ಕಂಥವ್ರು ಸಂಸಾರದಲ್ಲೇ ತಿರುಗ್ತಾ ಇರ್ತಾರೆ. ಸುಖ ಸಮೃದ್ಧಿ ಸಂತೃಪ್ತಿ ಅವ್ರಿಗೆ ಸಿಕ್ಕೋದಿಲ್ಲ. ಪರಮಾತ್ಮ ಇದೆಲ್ಲ ತಿಳ್ಕೊಳ್ಬೇಕೇನು, ಇದರ ಅವಶ್ಯಕತೆ ಇದೆಯೇನು ಅಂತ ನೀನು ಪ್ರಶ್ನೆ ಮಾಡು. ಹೌದು, ಅವಶ್ಯಕತೆ ಇದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ದೇವರಲ್ಲಿ ಭಕ್ತಿ ಬರಬೇಕಾಗಿದ್ದರೆ, ಭಕ್ತಿಯಿಂದ ನಾನು ಒಲಿತೇನೆ. ಭಕ್ತಿ ಅಂತಂದ್ರೇನು? ನಾನೇ ಸರ್ವೋತ್ತಮ, ಅನಂತ ಗುಣಪರಿಪೂರ್ಣನಾದ್ದರಿಂದಾಗಿ ನಾನು ಸರ್ವೋತ್ತಮ ಅಂತನ್ನೋ ಜ್ಞಾನ ಇರಬೇಕು ನಿಮಗೆ. ನಾನು ಪರಮಾತ್ಮನಿಂದ ಬಹಳ ಕಡಿಮೆ ಅನ್ನುವ ವ್ಯಕ್ತಿ, ಅವನ ಅನುಗ್ರಹ ನನಗೆ ಅನಿವಾರ್ಯತೆಯಾಗಿ ಬೇಕಾಗಿದೆ, ಅವನ ಸಂರಕ್ಷಣೆ ನನಗೆ ಬೇಕಾಗಿದೆ, ನನ್ನ ತಲೆ ಮೇಲೆ ಕಿಟ್ಟು ಆಶೀರ್ವಾದ ಮಾಡೋದು ನನಗೆ ಬೇಕಾಗಿದೆ ಅಂತ ತಿಳಿದುಕೊಳ್ಳಬೇಕಾಗಿದ್ದರೆ ಅವನು ಜ್ಞಾನ ವಿಜ್ಞಾನಗಳನ್ನು ಎರಡನ್ನೂ ಸಂಪಾದನೆ ಮಾಡಬೇಕು. ಹಾಗಾದರೆ ಜ್ಞಾನ ಅಂತಂದ್ರೇನು, ವಿಜ್ಞಾನ ಅಂತಂದ್ರೇನು? ಇಲ್ಲಿ ಆಚಾರ್ಯರು ತಿಳಿಸ್ಕೊಡ್ತಾರೆ. ಜ್ಞಾನಂ ಜೀವಾತ್ಮ ಜ್ಞಾನಂ, ವಿಜ್ಞಾನಂ ಪರಮಾತ್ಮ ಜ್ಞಾನಂ. ಜೀವಾತ್ಮನಿಗೆ ತಾನು ಏನು, ತನ್ನ ಬಗ್ಗೆ ತನ್ನ ಯೋಗ್ಯತೆ ಏನು, ತನ್ನ ಔಕಾತ್ ಏನು, ತಾನು ಎಲ್ಲಿವರೆಗೆ ತನ್ನಿರ್ತಕ್ಕಂಥ ಯೋಗ್ಯತೆ ಎಷ್ಟು ಅದು ಗೊತ್ತಿರಬೇಕು. ಮತ್ತು ಅದಕ್ಕಿಂತಲೂ ವಿಸ್ತೃತವಾದ ಪರಮಾತ್ಮನ ಆ ವಿಸ್ತಾರವಾಗಿರ್ತಕ್ಕಂಥ ವಿಚಾರವೂ ಗೊತ್ತಿರಬೇಕು. ಮನುಷ್ಯ ಜನ್ಮವನ್ನು ಪಡೆದು ಯಾವ ವ್ಯಕ್ತಿ ಜ್ಞಾನ ವಿಜ್ಞಾನಗಳನ್ನು ಪಡೆಯೋದಿಲ್ವೋ, ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋದಿಲ್ವೋ ಅಂಥ ವ್ಯಕ್ತಿ ಎಂದಿಗೂ ಸುಖಿಯಾಗೋದಿಲ್ಲ. ವಾರ್ನಿಂಗ್ ನಮಗೆ ಭಾಳ ಜನರದಿದೆ. ಏನಪ್ಪ ಈ ತತ್ವಜ್ಞಾನ ಜೀವ ಪರಮಾತ್ಮ ಸುಮ್ಮನೆ ದೇವ್ರು ಅನ್ಕೋತ ಕೂತ್ಕೊಳ್ತೀವಿ ಅಂತಂದರೆ ಪರಮಾತ್ಮ ಹೇಳ್ತಾನೆ ಇಲ್ಲ, ತಿಳಿದುಕೊಳ್ಳಲೇಬೇಕು, ಭಾಗವತ ಕೇಳಲೇಬೇಕು, ಇಲ್ಲಿರ್ತಕ್ಕಂಥ ಪರಮಾತ್ಮನ ಮಹಿಮೆಗಳನ್ನು ತಿಳಿದುಕೊಳ್ಳಲೇಬೇಕು, ಮನುಷ್ಯನಲ್ಲಿರ್ತಕ್ಕಂಥ ನ್ಯೂನತೆಯನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಈ ಒಂದು ಫ್ಯಾಕ್ಟ್ ತಿಳಿದುಕೊಳ್ಳದೇ ಇದ್ದರೆ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಲಬ್ಧ್ವೇಹ ಮಾನುಷೀಂ ಯೋನಿಂ ಜ್ಞಾನ ವಿಜ್ಞಾನ ಸಂಭವಾನ್ ಆತ್ಮಾನಂ ಯೋನ ಬುದ್ಧೇತ ನ ಕ್ವಚಿತ್ ಕ್ಷೇಮಂ ಆಪ್ನುಯಾತ್. ಸಂಕರ್ಷಣ ರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ, ಮನುಷ್ಯ ಜನ್ಮವನ್ನು ಪಡೆದ ವ್ಯಕ್ತಿ ಅವನಿಗೆ ಬುದ್ಧಿ ಕೊಟ್ಟಿದ್ದೇನೆ, ವಿವೇಕ ಶಕ್ತಿ ಕೊಟ್ಟಿದ್ದೇನೆ, ಉಳಿದ ಪ್ರಾಣಿಗಳಿಗೆ ಹೇಗೆ ಹೊಟ್ಟೆ ತುಂಬಿಸ್ಕೊಳ್ಬೇಕು, ಹೇಗೆ ಆತ್ಮರಕ್ಷಣೆ ಮಾಡಿಕೊಳ್ಬೇಕು, ಸಂತಾನಕ್ಕೆ ಪಡಿಬೇಕು, ಮೂರೇ. ಹೆಚ್ಚಿಗೆ ಜ್ಞಾನ ಕೊಟ್ಟಿಲ್ಲ ನಾನು. ಆದರೆ ಮನುಷ್ಯನಿಗೆ ವಿವೇಕ ಜ್ಞಾನ ಕೊಟ್ಟಿದ್ದರಿಂದಾಗಿ ಮನುಷ್ಯ ತಾನು ಪ್ರತ್ಯಕ್ಷದಿಂದ, ಅನುಮಾನದಿಂದ, ಆಗಮಗಳಿಂದ ಪರಮಾತ್ಮನ ಉಪಕಾರಗಳೆಷ್ಟು, ಪರಮಾತ್ಮನು ನಮಗೋಸ್ಕರ ಮಾಡೋದಕ್ಕೋಸ್ಕರ ಎಷ್ಟು ವಿಚಿತ್ರವಾದ ಸೃಷ್ಟಿಯನ್ನು ಮಾಡಿದ್ದಾನೆ, ಅವನ ವ್ಯಾಪ್ತಿ ಎಷ್ಟು, ಅವನ ಸಾಮರ್ಥ್ಯ ಎಷ್ಟು, ಅವನ ಅನುಗ್ರಹಕ ಶಕ್ತಿ ಎಷ್ಟು, ಇವೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಬೇಕು. ಏನು ನಮ್ಗೆ ಭಾಗವದ್ಗೀತೆ ಬೇಕಾಗಿಲ್ಲ ರೀ, ಸುಮ್ಮನೆ ನಾರಾಯಣ ಅನ್ಕೋತ ಕೊಡ್ತೀವಿ, ಕೃಷ್ಣ ನಾರಾಯಣ ಗೋವಿಂದ, ಅಷ್ಟರಿಂದ ನಡೆಯೋದಿಲ್ಲ. ಪರಮಾತ್ಮ ಹೇಳ್ತಾನೆ ತತ್ವಜ್ಞಾನವನ್ನು, ಫಿಲಾಸಫಿ ತತ್ವಜ್ಞಾನ ನಿಮ್ಗೆ ತಿಳಿಲಿ ಅಂತ ಫಿಲಾಸಫಿ ಶಬ್ದ ಹೇಳ್ತೇನೆ. ಫಿಲಾಸಫಿಗೂ ತತ್ವಜ್ಞಾನಕ್ಕೂ ಸಮಾನಾರ್ಥಕತೆ ಇಲ್ಲ.
ಫಿಲಾಸ್ ಅಂತ ತಿಳ್ಕೊಂಡಂತಂದರೆ ಲ್ಯಾಟಿನ್ನಲ್ಲಿ, ಗ್ರೀಕ್ ಮತ್ತು ಲ್ಯಾಟಿನ್ನಲ್ಲಿ ಎರಡು ಶಬ್ದ ಇದೆ. ವಿಚಾರ ಅಂತ ಅರ್ಥ ಅಷ್ಟೇ. ಫಿಲಾಸಫಿ ಅಂತಂದ್ರೆ ವಿಚಾರ ಮಾಡುವ ರೀತಿ ಅಂತ ಅರ್ಥ. ವಿಚಾರ ಮಾಡುವ ರೀತಿ ನಮ್ಮ ತತ್ವಜ್ಞಾನ ಅಲ್ಲ. ತತ್ವ ಅಂದರೆ ಪರಮಾತ್ಮ, ಅವನ ವಿಷಯಕವಾಗಿರ್ತಕ್ಕಂಥ ಗ್ರಂಥದಲ್ಲಿ ಶಾಸ್ತ್ರದಲ್ಲಿ ಹೇಳಿದ ವಿಸ್ತೃತವಾಗಿರ್ತಕ್ಕಂಥ ವಿವರಣೆ. ಇಲ್ಲಿ ನಮ್ಮ ಕಲ್ಪನೆಯಿಂದಲ್ಲ. ತತ್ವಜ್ಞಾನಕ್ಕೆ, ವೇದಾಂತಕ್ಕೆ ತಪ್ಪಿಯೂ ಫಿಲಾಸಫಿ ಅಂತ ಅನ್ಲಿಕ್ಕೆ ಹೋಗಬೇಡಿ. ವ್ಯವಹಾರದಲ್ಲಿ ಮಾತನಾಡಿ, ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ತಿಳಿಸಿ ಹೇಳಬೇಕಾಗ್ತದೆ. ಆದ್ದರಿಂದ ಚಿತ್ರಕೇತು ನನ್ನ ಸರ್ವೋತ್ತಮತ್ವ, ನನ್ನ ಸರ್ವವ್ಯಾಪ್ತತ್ವ, ನನ್ನ ಸರ್ವಪ್ರೇರಕತ್ವ, ನಾನು ಜೀವ ವಿಲಕ್ಷಣ ಅಂತಿಕೊಂಡಂತಕ್ಕಂಥ ನನ್ನ ಲಕ್ಷಣವನ್ನು ಜೀವನಿಂದ ಅತ್ಯಂತ ಭಿನ್ನ ಅಂತಿಕೊಂಡಂತಕ್ಕಂಥ ಮಾತು. ಆನಂತರ ನಿಮಗೆ ಸರ್ವ ಅವಸ್ಥಾ ಪ್ರೇರಕನು ನಾನೇ, ಸ್ವಪ್ನ ಸುಷುಪ್ತಿ ಜಾಗ್ರತೆಗಳನ್ನು ಕೊಡ್ತಕ್ಕಂಥವನು ನಾನೇ. ನಾನು ನಿಮ್ಮಿಂದ ಸಂಪೂರ್ಣ ಭಿನ್ನ, ನೀವು ನನ್ನ ಅಧೀನರು, ನಾನು ಸ್ವತಂತ್ರ. ಈ ತತ್ವವನ್ನು ಯಾವನು ಅರ್ಥ ಮಾಡಿಕೊಳ್ಳೋದಿಲ್ಲ, ಯಾವನು ತಿಳಿದುಕೊಳ್ಳೋದಿಲ್ಲ, ಆ ವ್ಯಕ್ತಿಯ ಜೀವನದಲ್ಲಿ ಎಂದಿಗೂ ಸುಖ ಸಿಕ್ಕೋದಿಲ್ಲ. ನೋಡಿ, ನಾವು ಎಷ್ಟು ಇಗ್ನೋರ್ ಆಗಿರ್ತೇವೆ. ಆಯ್ತು, ದೇವ್ರಂದು ಬಿಡ್ತೇವೆ, ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬಂದುಬಿಡ್ತೇವೆ, ಮುಗೀತು. ಇಲ್ಲ, ಬುದ್ಧಿ ಕೊಟ್ಟದ್ದನ್ನು ಜ್ಞಾನ ಪಡೆಯೋದಕ್ಕೋಸ್ಕರ ಕೊಟ್ಟಿದ್ದಾನೆ ಪರಮಾತ್ಮ, ಅದನ್ನು ಪಡೆಯಲೇಬೇಕು. ಇದನ್ನು ಪಡೆದ ಮೇಲೆ ಏನರ್ಥ ಆಗ್ತದೆ? ಅವನು ಸ್ವಾಮಿ, ನಾನು ಸೇವಕ. ಹಾಗಾದರೆ ಅವನು ಹೇಳ್ದಂತೆ ಕೇಳಬೇಕು. ಹೇಳ್ದಂತೆ ಕೇಳಬೇಕು ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ಅನೇಕ ರೀತಿಯಾಗಂತ ಈಗ ಸಂಧ್ಯಾವನ್ನು ಮಾಡು, ದೇವ್ರ ಪೂಜೆ ಮಾಡು, ಮತ್ತು ಯಜ್ಞಯಾಗಾದಿಗಳನ್ನು ಮಾಡು, ಇತ್ಯಾದಿ ಆಜ್ಞೆ ಮಾಡಿದ್ದಾನಲ್ಲ, ಅದನ್ನು ಮಾಡ್ತೇನೆ. ಅದನ್ನು ಮಾಡುವಾಗಲೂ ಒಂದು ಎಚ್ಚರ ಇರಬೇಕು. ಪರಮಾತ್ಮ ನಮಗೆ ಎಚ್ಚರಿಸ್ತಾನೆ. ಏನು? ಏನಾದರೂ ನೀನು ನನಗೆ ಇವತ್ತು ದೇವರ ಪೂಜೆ ಮಾಡೋದ್ರಿಂದ ನನ್ನ ಮಗ ಪಾಸಾಗಬೇಕು ಅಂತ ಅಂದು ಅಷ್ಟೇ ಕೊಡ್ತೇನೆ, ಹೆಚ್ಚಿಗೆ ನೀನು ಕೊಡೋದಿಲ್ಲ. ಈ ಸಂಸಾರದಿಂದ ನನ್ನ ಮುಕ್ತನನ್ನಾಗಿ ಮಾಡೋದಿಲ್ಲ. ಕೆಲವು ಇದ್ದಾರೆ, ಅಪಾಮ ಸೋಮ ಅಮೃತ ಭೂಮ, ಯಜ್ಞ ಮಾಡೋಣ, ಸ್ವರ್ಗಾದಿಗಳನ್ನು ಪಡೆಯೋಣ, ಮೋಕ್ಷ ಪಡೆಯೋಣ ಅಂತೇಳಿ ವಾಕ್ಯ ಇಟ್ಟುಕೊಂಡು ಯಜ್ಞ ಯಾಗಾದಿಗಳು ಸಕಾಮ ಕರ್ಮಗಳೇ ನಮಗೆ ಮೋಕ್ಷವನ್ನು ಕೊಡ್ತಕ್ಕಂಥವುಗಳು ಅಂತೇಳಿ ತಪ್ಪಿ ತಿಳಿದುಕೊಂಡಿದ್ದಾರೆ. ಸಕಾಮ ಕರ್ಮಗಳಿಂದ ಮೋಕ್ಷ ಆಗುವುದಿಲ್ಲ. ನನಗೆ ಈ ಒಂದು ಕಾರ್ಯ ಆಗಲಿ ಅಂತೇಳಿ ದಾನ ಕೊಡ್ತೇನೆ ಅಂತಂದರೆ, ನನ್ನ ಮಗನಿಗೆ ಪ್ರಮೋಷನ್ ಆಗಲಿ ಅಂತೇಳಿ ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತಂದರೆ, ನನ್ನ ಮಗ ಪಾಸಾಗಲಿ ಅಂತ 100 ಪ್ರದಕ್ಷಿಣೆ ಆಗ್ತೇನೆ ಅಂತಂದರೆ, ಇವೆಲ್ಲ ಸಕಾಮ ಕರ್ಮಗಳು. ಈ ಸಕಾಮ ಕರ್ಮಗಳಿಂದ ನನ್ನ ಜ್ಞಾನ ಆಗೋದಿಲ್ಲ. ನನ್ನ ಜ್ಞಾನ ಆಗದೇ ಇದ್ದದರಿಂದಾಗಿ ಭಾಳದ ಸ್ವರ್ಗ ನರಕ ಭೂಲೋಕ, ಸ್ವರ್ಗ ನರಕ ಮತ್ತು ಈ ಲೋಕ ಇಲ್ಲೇ ತಿರುಗಬೇಕಾಗ್ತದೆ. ಸ್ವರೂಪಾನಂದಾರ್ಭಾವಿ ರೂಪವಾಗಿರ್ತಕ್ಕಂತಹ, ಸಂಸಾರದ ನಿವೃತ್ತಿ ರೂಪವಾಗಿರ್ತಕ್ಕಂತಹ ಮೋಕ್ಷ ಸರ್ವತಾ ಆಗೋದಿಲ್ಲ. ಅಷ್ಟೇ ಅಲ್ಲ, ನಿಷ್ಕಾಮ ಕರ್ಮ ಮಾಡು. ಶ್ರಮದಾಯಕ ಅಲ್ಲ. ಸಕಾಮ ಕರ್ಮ ಶ್ರಮದಾಯಕ, ಆದರೆ ಅಲ್ಪ ಫಲದಾಯಕ. ನಿಷ್ಕಾಮ ಕರ್ಮ ಮಾಡುವ ಪ್ರತಿಯೊಂದು ಕ್ರಿಯೆಗಳು ಪರಮಾತ್ಮ ನಿನ್ನ ಪ್ರೀತಿಗಾಗಿ ಮಾಡಿ. ತತ್ಪ್ರೇರಣೆಯ ತತ್ಪ್ರೀತ್ಯರ್ಥಂ, ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ. ನಮ್ಮ ಹಿರಿಯರು ನಮಗೆ ದಿನಾಲು ಸಂಧ್ಯಾವನದಲ್ಲಿ ಕಲಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗ್ತದೆ? ನೀನು ನನ್ನ ಪ್ರೀತಿಗೋಸ್ಕರ ಅಂತಂದ ಕಾರಣಕ್ಕೇನೆ ನಾನು ನಿತ್ಯ ತೃಪ್ತ, ಕರ್ತವ್ಯ ಮಾಡಿ ತೃಪ್ತನಾಗಿಬಿಡ್ತೇನೆ. ಇಲ್ಲ, ದೇವರು ಬಹಳ ದೊಡ್ಡವನು, ವಿಸ್ತಾರವಾದ ಸಂಸಾರ ಇದೆ, ಜಗತ್ತನ್ನು ವ್ಯಾಪ್ತನಾಗಿದ್ದಾನೆ, ಇವನಿಗೆ ನಾವು ಎಷ್ಟು ಕೊಟ್ಟು ತೃಪ್ತಿಪಡಿಸಬೇಕು, ಇವನ ಸಲುವಾಗಿ ಎಷ್ಟು ನೈವೇದ್ಯ ಮಾಡಬೇಕು, ಎಷ್ಟು ಥರದ ಪದಾರ್ಥ ಮಾಡಬೇಕು. ನೀವು ನನ್ನನ್ನು ಕೊಟ್ಟು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನನಗೆ ಬೇಕೇ ಆಗಿಲ್ಲ. ಯಾವನಿಗೆ ಏನು ಬೇಕಾಗಿಲ್ಲ ಅವನು ತೃಪ್ತಿ ಪಡಿಸ್ಲಿಕ್ಕೆ ಆಗ್ತದಾ? ನನಗೆ ನಿಮ್ಮಿಂದ ಏನೂ ಬೇಕಾಗಿಲ್ಲ, ನಿಮ್ಮಿಂದ ನನಗೇನೂ ಪ್ರಯೋಜನವಿಲ್ಲ. ಆದರೆ ನೀವು ಕೃತಜ್ಞರಾಗಬೇಡಿ ಅಂತ ತಿಳ್ಕೊಂಡಂತೇಳಿ ನಿಮಗೆ ನಾನು ಯಜ್ಞ ಯಾಗ ಸಂಧ್ಯಾವಂದನೆ ದೇವರ ಪೂಜೆ ಇತ್ಯಾದಿಗಳನ್ನೆಲ್ಲ ನಿಯಮಗಳನ್ನು ನಿರ್ವಹಿಸಿದ್ದೇನೆ.
ನಾವೇನು ತಿಳ್ಕೊಳ್ತೇವೆ? ಇವತ್ತು ಪರಮಾತ್ಮನಿಗೆ ಇಷ್ಟು ನಾನು ಜಪ ಮಾಡಿದೆ, ಇಷ್ಟು ಪರಮಾತ್ಮನಲ್ಲಿ ಉಪಕಾರ ಮಾಡಿದೆ ಅಂತ ತಿಳ್ಕೊಂಡ್ರಿ. ಏನು ರೀ, ದೇವರ ಸಲುವಾಗಿ ಇಷ್ಟು ನೈವೇದ್ಯ ಮಾಡ್ತಿದ್ದೇನೆ ರೀ, ನಮ್ಮ ದೇವ್ರ ತೃಪ್ತಿ ಆಗ್ಬಿಟ್ಟಾನೆ. ದೇವರಿಗೋಸ್ಕರ ನಾನು ಮಾಡೀನಿ ರೀ ಅಂತನೋ ಅಹಂಕಾರ, ಇದು ಯಾವುದೂ ಭಗವಂತನ ಅನುಗ್ರಹಕ್ಕೆ ಕಾರಣೀಭೂತವಾಗೋದಿಲ್ಲ. ಮತ್ತು ಇವೆಲ್ಲ ಸಕಾಮ ಕರ್ಮಗಳು ಅಂತೇನಿವೆ, ನಿಯಮಗಳು ಜಾಸ್ತಿ, ಮಡಿ ಮೇಲಿಗೆ ಜಾಸ್ತಿ, ಬಂಧನಗಳು ಜಾಸ್ತಿ, ಶ್ರಮದಾಯಕ. ಅದೇನು ಗುಡ್ಡ ಕಡಿದು ಇಲ್ಲಿ ಸಿಕ್ಕಂಗೆ ಏನು ಸ್ವಭಾವ, ಇದು ಸಿಗೋ ಫಲ ಭಾಳ ಕಡಿಮೆ. ಅದು ನಿಷ್ಕಾಮ ಕರ್ಮದಿಂದಾಗಿ ನನ್ನನ್ನು ಸಂತೋಷಪಡಿಸ್ಬೇಕಾಗ್ತದೆ. ನಾನು ಇವನು ನನ್ನನ್ನು ನಂಬಿದ್ದಾನೆ, ನನ್ನನ್ನು ಸರ್ವೋತ್ತಮ ಅಂತ ತಿಳಿದುಕೊಂಡಿದ್ದಾನೆ, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನೆ, ನಿಮ್ಮ ಸ್ತೋತ್ರ ನಂಗೆ ಬೇಕಾಗಿಲ್ಲ, ಆದರೆ ನೀವು ಕೃತಜ್ಞರಾಗಿದ್ದೀರಿ ಅಂತನ್ನೋದನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಈ ರೀತಿಯಾಗಿ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಸಕಾಮಕ್ಕಿಂತಲೂ ನಿಷ್ಕಾಮ ಕರ್ಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪ್ರವೃತ್ತಿ ಮಾರ್ಗ ದುಃಖದಾಯಕ, ನಿವೃತ್ತಿ ಮಾರ್ಗ ಇದು ಸುಖದಾಯಕ. ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂದರೆ ಏನು ಪ್ರಶ್ನೆ ಬಂತ ನಿನಗೆ? ಹೇಳ್ತಾನೆ ಕೇಳು. ನನಗೆ ಸಂಪತ್ತಿ ಬರಲಿ ಅಂತ ತಿಳ್ಕೊಂಡು ಅಂಥೇಳಿ ಜಪ ಮಾಡೋದು, ಇಷ್ಟು ಜಪ ಆಗಲಿಕ್ಕೆ ಬೇಕು. ನನಗೆ ಮನೆ ಸಿಗಲಿ ಅಂತ ತಿಳ್ಕೊಂಡು ಅಂಥೇಳಿ ಅದಕ್ಕೋಸ್ಕರ ಹೋಮ ಹವನ ಮಾಡಿಸೋದು, ನನ್ನ ಮಗ ಪಾಸಾಗಲಿ ಅಂತ ತಿಳ್ಕೊಂಡು ಅಂಥೇಳಿ ಅನೇಕ ದಾನ ಧರ್ಮಗಳನ್ನು ಕೊಡುವುದು, ಇವೆಲ್ಲ ಪ್ರವೃತ್ತಿ ಮಾರ್ಗ. ಇದರಲ್ಲಿ ನಾವು ಬೇಡದು ಸಿಗ್ತದೆ ಅಂತ ಹೇಳೋದು ನಿಶ್ಚಿತ ಇಲ್ಲ. ಸಿಗದೇ ಇರತಕ್ಕಂಥದ್ದೇ ಬಹಳ. ಅಂಥ ವೇಳೆಗೆ ಮನಸ್ಸಿಗೆ ಅಸಮಾಧಾನ, ದುಃಖ ಇತ್ಯಾದಿಗಳು, ಶ್ರಮ ಪಟ್ಟಿರ್ತೇವೆ ಎಲ್ಲ ರೀತಿಯಾಗಿ, ಆದರೂ ತೃಪ್ತಿ ಆಗೋದಿಲ್ಲ. ಆದರೆ ನಿವೃತ್ತಿ ಮಾರ್ಗ ಅಂತ ತಿಳ್ಕೊಂಡಂತಂದ್ರೆ ಏನು? ಪರಮಾತ್ಮ ನನಗೆ ನಿನ್ನ ಅನುಗ್ರಹ ಆದರೆ ಸಾಕು, ಉಳಿದದ್ದು ನೀನು ಕೊಟ್ಟೆ ಕೊಡ್ತೀವಿ. ಭಗವಂತನಿಗೆ ನಮಗೇನು ಕೊಡಬೇಕಾಗಿದೆ ನಾವು ಕೇಳದೇ ಇದ್ದರೂ ಕೊಡ್ತಾನೆ, ಕೇಳುವ ಅವಶ್ಯಕತೆ ಇಲ್ಲ. ನನ್ನ ಪ್ರಯತ್ನ, ಯೋಗ್ಯತೆ, ಅನಾದಿ ಯೋಗ್ಯತೆ, ಪ್ರಯತ್ನ, ಕರ್ಮಗಳನ್ನು ನೋಡಿಕೊಂಡು ಏನು ಕೊಡಬೇಕು ಕೊಡ್ತಾನೆ. ದುಃಖ ಕೇಳಿದ್ದೀರ ದೇವ್ರ ಹತ್ರ, ನನಗೆ ದುಃಖ ಬರಲಿ ಅಂತ, ಇವತ್ತು ನಂಗೆ ತಲೆಶೀಲಿ ಬರಲಿ ಅಂತ ಕೇಳ್ಕೊಂಡು ಕೇಳದೇ ಬಂದಿದೆ ಅಲ್ಲ, ಅದೇ ರೀತಿಯಾಗಿ ಸುಖವು ನಿಮಗೆ ಕೇಳದೇ ಬರ್ತಾರೆ. ಗಾಢವಾದ ನಿದ್ರೆಯನ್ನು ಕೊಟ್ಟು ನಿಮಗೆ ಸುಖ ಕೊಟ್ಬಿಡ್ತಾನೆ ಪರಮಾತ್ಮ, ನೀವು ಕೇಳಿರೋದಿಲ್ಲ. ಬರೀ ಆಚಾರ್ಯ ಇವತ್ತಿನ ದಿವಸ ಅಂತ ತಿಳ್ಕೊಂಡು ಅಂತೇಳಿ ಕರ್ಕೊಂಡೋಗಿ ಪಂಚಪಕ್ವಾನ ಊಟಕ್ಕೆ ಹಾಕ್ತಾರೆ, ನೀವು ಕೇಳಿರೋದಿಲ್ಲ. ಯಾವಾಗ ನಿಮಗೆ ಏನು ಕೊಡಬೇಕು ದೇವರಿಗೆ ಗೊತ್ತಿದೆ, ನೀವು ಕೇಳದೆ ಪರಮಾತ್ಮ ಕೊಡ್ತಾನೆ. ಆದರೆ ಅದಕ್ಕೋಸ್ಕರ ನೀವು ಪರಮಾತ್ಮ ಇದನ್ನೇ ಕೊಡು ಅಂತ ತಿಳ್ಕೊಂಡು ಅಂತೇಳಿ ಆರಾಧನೆ ಮಾಡಿದರೆ ಹಾಗಾದ್ರೆ ನನಗಿಂತ ನಿಮಗೆ ಆ ವಸ್ತುಗಳು ಶ್ರೇಷ್ಠ ಅಂತ ಅರ್ಥ ಆಯಿತು. ದೇವರು ಪ್ರತ್ಯಕ್ಷನಾದ ಮೇಲೆ ನನಗೆ ಈ ರೀತಿ ಆದಂಥ ಇಂಥ ಒಂದು ದೊಡ್ಡ ಸ್ಥಾನ ಬೇಕು, ರಾಜನಾಗಬೇಕು ಅಂತಂದರೆ ನಿನಗೆ ದೇವರಿಗಿಂತ ರಾಜ ಪದವಿ ಶ್ರೇಷ್ಠ ಆಯಿತು. ದೇವರಂತಾನೆ ಅಜ್ಞಾನಿ ಇದ್ದಿ, ಅಷ್ಟಕ್ಕೆ ಶ್ರಮ ಪಟ್ಟಿದೆಯಲ್ಲ ಅಷ್ಟು ಅನುಭವಿಸು, ಅಲ್ಲಿ ಸುಖ ದುಃಖ ಎರಡೂ ಇದೆ. ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಪರಿಭಾಷೆ ಹೇಳ್ತಾರೆ, ನಿಷ್ಕಾಮಂ ಜ್ಞಾನಪೂರ್ವಂ ನಿವೃತ್ತಮಿಹ ಚೋಚ್ಯತೆ. ಈ ಎಲ್ಲ ವಿಧಿವಿಧಾನಗಳು ಯಾಕೆ, ಇದರ ಕ್ರಮ ಏನು, ಇದರ ಉದ್ದೇಶ ಭಗವಂತನ ಸಂತೋಷಪಡಿಸುವಿಕೆ ಅಂತನ್ನೋ ಜ್ಞಾನವನ್ನು ಪಡೆದು ಪರಮಾತ್ಮನ ಅನುಗ್ರಹ ಸಾಕು ಅಂತೇಳಿ ಏನನ್ನೂ ಬಯಸದೆ ಪರಮಾತ್ಮನ ಪ್ರೀತಿಗಾಗಿ ಮಾಡುವ ಕಾರ್ಯಗಳು ಇದು ನಿಷ್ಕಾಮ. ಇದಕ್ಕೆ ನಿವೃತ್ತಿ ಮಾರ್ಗ, ನಿವೃತ್ತ ಮಾರ್ಗ ಅಂತ ಕರೀತಾರೆ. ನಿವೃತ್ತಂ ಸೇವಮಾನಸ್ತು. ಇನ್ನು ಸಕಾಮವಾಗಿರ್ತಕ್ಕಂಥದ್ದು ಜ್ಞಾನವಿಲ್ಲದೆ ಅಂಧವಿಶ್ವಾಸದಿಂದ ಮಾಡ್ತಾ ಇರ್ತೇವೆ, ಅದು ಅಸಕಾಮವಾಗಿರ್ತಕ್ಕಂಥದ್ದು. ಅದರಿಂದ ಏನು ಭಾಳ ಪ್ರಯೋಜನ ಆಗೋದಿಲ್ಲ. ಆದರೆ ನಿವೃತ್ತಂ ಸೇವಮಾನಸ್ತು, ನಿವೃತ್ತಿ ಮಾರ್ಗದಲ್ಲಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ ಅನುಗ್ರಹದಿಂದ ಬೇಗನೆ ಅವನ ದರ್ಶನವಾಗ್ತದೆ. ಪರಮಾತ್ಮ ನಮ್ಮನ್ನು ಮುಕ್ತಿಗೆ ಕರೆದುಕೊಂಡು ಹೋಗ್ತಾನೆ. ಆದ್ದರಿಂದಾಗಿ ದುಃಖರಹಿತವಾದ, ಶಾಶ್ವತ ಸುಖರೂಪವಾದ,
ಸ್ವರೂಪಾನಂದ ಅನುಭವೃತ ಅಂತ ಮೋಕ್ಷ ಬೇಕಾಗಿದ್ದರೆ ಮನುಷ್ಯ ನಿವೃತ್ತ ಮಾರ್ಗಕ್ಕೆ ಹೋಗಬೇಕು. ಪರಮಾತ್ಮನೇ ಪ್ರೇರಕ, ಪರಮಾತ್ಮನೇ ಸರ್ವವನ್ನು ಮಾಡ್ತಕ್ಕಂಥವನು. ಇಲ್ಲಿರ್ತಕ್ಕಂಥ ಯಜ್ಞಕುಂಡನು ಅವನೇ, ಇಲ್ಲಿರ್ತಕ್ಕಂಥ ಆಹುತಿಯಲ್ಲಿರ್ತಕ್ಕಂಥ ಪ್ರೇರಕನು ಅವನೇ, ಅಗ್ನಿಯಲ್ಲಿದ್ದು ಸ್ವೀಕರಿಸುವವನು ಅವನೇ, ಎಲ್ಲ ಪೃಥ್ವಿಜರಲ್ಲಿದ್ದು ಹಾಕುವನು ಆಹುತಿ ಆಗ್ತಕ್ಕಂಥವನು ಅವನೇ. ಆದ್ದರಿಂದ ಎಲ್ಲೂ ಅವನಿಗೆ ಸಮರ್ಪಿತ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನು ಬ್ರಹ್ಮಣಾಹುತಂ ಬ್ರಹ್ಮ ಇವತ್ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಈ ರೀತಿಯಾದ ಭಾವನೆಯಿಂದ ನಾವು ಕಾರ್ಯವನ್ನು ಮಾಡಿದರೆ ಎಷ್ಟು ಸುಲಭ ಇದೆ ಅಲ್ರಿ ಆಚಾರ್ಯರೇ. ಕೇಳಿದಾಗ ಸುಲಭ, ಆಚರಣೆ ಮಾಡುವಾಗ ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನ ಬರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅನುಸಂಧಾನ ಬರಲೇಬೇಕು. ಪರಮಾತ್ಮ ಹೇಳ್ತಾ ಇದ್ದಾನೆ, ನನ್ನ ಮಹಿಮೆ ತಿಳಿದುಕೊಳ್ಳುವುದರ ಜೊತೆಯಲ್ಲಿ ನನ್ನ ಪ್ರೀತಿಗೋಸ್ಕರ ಕಾರ್ಯವನ್ನು ಮಾಡಿದರೆ ನಿಮಗೆ ನಾನು ಮೋಕ್ಷ ಕೊಡ್ತೇನೆ. ನಿಮಗೇನಾದರೂ ವಸ್ತು ಬೇಕಾಗಿ ಮಾಡಿದರೆ ಅಷ್ಟು ಕೊಡ್ತೇನೆ, ನನ್ನ ಜವಾಬ್ದಾರಿ ನಿಮಗೆ ತಂದುಕೊಂಡು ತರೆದು ಬಿಡ್ತೇನೆ ಅಷ್ಟೇ. ಆದ್ದರಿಂದಾಗಿ ನಿವೃತ್ತಿ ಮಾರ್ಗವನ್ನು ನಿಷ್ಕಾಮನೆಯ ಭಾವನೆಯಿಂದ ಜ್ಞಾನಪೂರ್ವಕವಾಗಿ ಪರಮಾತ್ಮನ ತಿಳಿದುಕೊಂಡು ಅವನು ಹೇಳಿದಂತೆ ಆಚರಣೆ ಮಾಡಬೇಕೆ ಅಂತೇನಿದೆ, ಇದರಿಂದ ನಾನು ಪರಮಾತ್ಮ ಸಂತುಷ್ಟನಾಗಿ ನಮಗೆ ಮೋಕ್ಷವನ್ನು ಕೊಡ್ತಾನೆ. ಏವಂ ವ್ಯಪರ್ಯಯಂ ಬುದ್ಧ್ವಾ ನೃಣಾಂ ವಿದ್ಯಾಭಿಮಾನಿನಾಂ ಆತ್ಮನಶ್ಚ ಗತಿಂ ಸೂಕ್ಷ್ಮಂ ಸ್ಥಾನತ್ರೇ ವಿಲಕ್ಷಣಂ. ಹಾಗಾದರೆ ಪಂಡಿತರಾದ ಕ್ಷಣಕ್ಕೆ ಮೋಕ್ಷ ಸಿಗ್ತದೆ? ಪರಮಾತ್ಮ ಹೇಳ್ತಾನೆ ಇಲ್ಲ. ಯಾಕೆಂದರೆ ಎಷ್ಟೋ ಸಲ ನೋಡ್ತೇವೆ ನಾವು, ಬಹು ಪರಿಶ್ರಮದಿಂದ ವಿದ್ಯೆಯನ್ನು ಸಂಪಾದನೆ ಮಾಡ್ತಾನೆ. ಉದ್ದೇಶ ಕೇವಲ ಹಣ ಗಳಿಸ್ಬೇಕು. ಪೌರೋಹಿತ್ಯ ಮಾಡೋದು ಯಜಮಾನ ಎಷ್ಟು ಕೊಡ್ತಾನೆ ನೋಡೋಣ. ಭಾಗವತ ಏನ್ರಿ ಎಷ್ಟು ಕೊಡ್ತೀರಿ? ಇಷ್ಟೇ ಕೊಡ್ತೀರಾ? ಹಾಗಾದ್ರೆ ದಿವಸಕ್ಕೆ ಒಂದೇ ತಾಸು ಹೇಳ್ತೇನೆ. ಅಷ್ಟು ಕೊಡ್ತೀರಾ? ಹಾಗಾದ್ರೆ 2 ತಾಸು ಹೇಳ್ತೇನೆ. ಓಹ್, ನಾನು ಹೇಳಿದಷ್ಟು ಕೊಡ್ತೀರಾ? 2-3 ತಾಸು ಬೇಕು ಹೇಳ್ತೇನೆ. ಹಣಕ್ಕೋಸ್ಕರ ಭಾಗವತದಿಂದ ಮೋಕ್ಷ ಸಿಕ್ಕೋದಿಲ್ಲ. ಹಣಕ್ಕೋಸ್ಕರ, ಸುಖ ಸಾಧನಕ್ಕೋಸ್ಕರ ವಿದ್ವಾಂಸರು ಕೂಡ ತಪ್ಪು ಮಾಡ್ತಾರೆ. ತಮ್ಮ ವಿದ್ಯೆ, ತಾವು ಕರೆದಿರ್ತಕ್ಕಂಥ ವಿದ್ಯೆಯನ್ನು, ಇನ್ನೊಂದು ಲೌಕಿಕ ವಿದ್ಯೆ ಅಂತೂ ಕೇವಲ ಹಣಕ್ಕೋಸ್ಕರ ಇದೆ, ಅದು ನಿಶ್ಚಿತವಾಗಿದೆ. ಈ ವೇದಶಾಸ್ತ್ರಗಳನ್ನು ಕಲಿತವರೂ ಕೂಡ ಎಷ್ಟೋ ಸರ್ತ ವೇದಶಾಸ್ತ್ರಗಳನ್ನು, ಪೌರೋಹಿತ್ಯವನ್ನು ತಮ್ಮ ಒಂದು ಉಪಜೀವನ ಅಂತ ತಿಳ್ಕೊಂಡು ಉಪಯೋಗಿಸ್ತಾರೆ ಹೊರತು ಈ ವಿದ್ಯೆ ಭಗವತ್ ಪ್ರೀತಿಗೋಸ್ಕರ ಅಂತ ಅನ್ನೋದು ವಿಚಾರ ಮಾಡೋಂಗಿಲ್ಲ. ಆದರೆ ಬುದ್ಧಿಮಂತರು ಮಾತ್ರ ಈ ಮೋಹದಲ್ಲಿ ಬೀಳೋದಿಲ್ಲ. ಅವನೇ ನನ್ನ ಸಕಲ ಅವಸ್ಥಾ ಪ್ರೇರಕ ಅಂತ ತಿಳ್ಕೊಂಡಂತೇಳಿ ಅವನೇ ಶ್ವೇತದ್ವೀಪ ಅನಂತಾಸನ ಆದಿಗಳಲ್ಲಿ ಇದು ಸರ್ವತ್ರರಲ್ಲಿ ವ್ಯಾಪ್ತನಾಗಿದ್ದಾನೆ. ಅವನು ನನ್ನ ಯೋಗ್ಯತಾನುಸಾರವಾಗಿ ನಾನು ಬೇಕಾದ್ದನ್ನು ಕೊಟ್ಟೇ ಕೊಡ್ತಾನೆ. ಅವನು ಕೊಟ್ಟದ್ರಲ್ಲಿ ನಾನು ತೃಪ್ತನಾಗಿರ್ತೇನೆ ಅಂತ ತಿಳ್ಕೊಂಡಂತೇಳಿ ಆ ರೀತಿಯಾಗಿದ್ದು ಆ ನಂತರ ನನ್ನಲ್ಲಿ ವಿಶೇಷವಾದ ಭಕ್ತಿಯನ್ನು ಯಾರು ಮಾಡ್ತಾರೆ ಅವರಿಗೆ ಮೋಕ್ಷ ನಾನು ಕೊಡ್ತೇನೆ. ಅಂದರೆ ಸಂಸಾರದ ದುಃಖದ ಚಕ್ರದಿಂದ ನಾನು ಹೊರಗೆ ಅವರನ್ನು ಬರಿಗೆ ತೆಗೆಸಿ ಉತ್ತಮವಾಗಿರ್ತಕ್ಕಂಥ ಶಾಶ್ವತ ಸ್ಥಾನದಲ್ಲಿ ಇಡ್ತೇನೆ. ಇಂಥ ಪರಮಾತ್ಮನಿಗೋಸ್ಕರ ಪಡೆಯಬೇಕಾಗಿದ್ದರೆ ಏನು ಮಾಡಬೇಕು? ನಮ್ಮೆಲ್ಲರಿಂದಲೂ ವಿಲಕ್ಷಣನಾಗಿ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯದಿಂದ ಯುಕ್ತನಾಗಿರ್ತಕ್ಕಂಥ ಪರಮಾತ್ಮ, ಅವನನ್ನು ಪಡೆಯಬೇಕಾಗಿರ್ತಕ್ಕಂಥದ್ದು 2 ಸಾಧನಗಳು, ಜ್ಞಾನ ಭಕ್ತಿ. ಹೇಳಬೇಕಾದ್ರೆ ಒಂದೇ ಭಕ್ತಿ, ಜ್ಞಾನ ಭಕ್ತಿ 2 ಒಂದಕ್ಕೊಂದು ಕೂಡಿರ್ತಕ್ಕಂಥವುಗಳು. ಅದರಿಂದ ಏನು ಮಾಡಬೇಕು? ದೃಷ್ಟಶ್ರುತಾಭಿ. ನಾವೇನು ನೋಡ್ತೇವೆ? ಈ ದೇಶವನ್ನು ನೋಡ್ತೇವೆ, ಕಾಲವನ್ನು ಅನುಭವಿಸ್ತೇವೆ, ಪರಮಾತ್ಮನ ಗುಣಗಳನ್ನು ಕೇಳಿ ತಿಳಿದುಕೊಳ್ತೇವೆ. ದೇಶ, ಕಾಲ, ಗುಣಗಳು ಇವು ಎಲ್ಲಗಳಿಗಿಂತಲೂ ಪರಮಾತ್ಮ ಅಸೀಮಿತನಾಗಿದ್ದಾನೆ, ಅಪರಿಚ್ಛನ್ನನಾಗಿದ್ದಾನೆ. ದೇಶ ಕಾಲ ಗುಣಗಳ ಸೀಮಿತವಾದ ರೀತಿಯಲ್ಲಿ ಪರಮಾತ್ಮ ಇದ್ದಾನೆ ಅಂತಿಲ್ಲ. ಅವನು ಅವ್ಯಾಕೃತ ಆಕಾಶವನ್ನೂ ಮೀರಿದ್ದಾನೆ, ಕಾಲ ನಿಯಾಮಕನಾದ್ದರಿಂದ ಕಾಲವನ್ನು ಮೀರಿದವನಿದ್ದಾನೆ.
ಆ ನಂತರ ಅನಂತ ಗುಣಗಳಿಂದ ಯುಕ್ತನಾಗಿದ್ದಾನೆ. ಈ ರೀತಿಯಾಗಿರ್ತಕ್ಕಂತಹ ಜ್ಞಾನ ಇರಬೇಕು. ಯಾರ ಹತ್ತಿರವೂ ಇರದೇ ಇರತಕ್ಕಂಥ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಪರಮಾತ್ಮನ ಹತ್ರ ಇದೆ. ಎಲ್ಲರಲ್ಲಿಯೂ ಇರತಕ್ಕಂಥ ಶರೀರ ಪಾಂಚಭೌತಿಕ ಪ್ರಾಕೃತಿಕ ಶರೀರ, ಪರಮಾತ್ಮನದು ಅಪ್ರಾಕೃತ, ಎಲ್ಲರಲ್ಲಿಯೂ ಇಲ್ಲದೇ ಇರತಕ್ಕಂಥದ್ದು ಅವನಲ್ಲಿದೆ ಅಂತಕ್ಕಂಥ ಒಂದು ಜ್ಞಾನ. ಮತ್ತು ನಮ್ಮಿಂದ ವಿಲಕ್ಷಣನಾಗಿ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ತಿಳ್ಕೊಂಡಂತೇಳಿ ಸೂಕ್ಷ್ಮ ರೂಪದಿಂದ ಇದ್ದಾನೆ ಅಂತ ತಿಳ್ಕೊಂಡಂತನ್ನುವ ತಿಳುವಳಿಕೆ. ನಿತ್ಯ ಸುಖರೂಪವಾದಂಥ ಪರಮಾತ್ಮನೇ ನಿತ್ಯ ಸುಖವನ್ನು ಕೊಡಲಿಕ್ಕೆ ಸಾಧ್ಯವಿದೆ. ಆದ್ದರಿಂದಾಗಿ ನಿತ್ಯ ಸುಖಿ ಜ್ಞಾನಾನಂದ ಸ್ವರೂಪ ಅಂತ ತಿಳ್ಕೊಂಡಂತೇಳಿ ಅರ್ಥ ಮಾಡಿಕೊಳ್ಳಬೇಕು. ಸತತ ಉಪಕಾರಕ ಅಂತನ್ನುವ ಜ್ಞಾನವೂ ನಮಗಿರಬೇಕು. ಅಷ್ಟೇ ಅಲ್ಲ, ಸಕಲ ಪ್ರೇರಕನು ಅವನೇ. ಆದ್ದರಿಂದಾಗಿ ಐಹಿಕ ಆಮುಷ್ಮಿಕ ಅನಿತ್ಯ ವಸ್ತುಗಳನ್ನು ಪೂರ್ತಿಯಾಗಿ ಇಗ್ನೋರ್ ಮಾಡಿ ಐಹಿಕವಾಗಿರ್ತಕ್ಕಂಥ ಅಂತಂದರೆ ಈ ಜಗತ್ತಿನಲ್ಲಿ ಸಿಗ್ತಕ್ಕಂಥ ಸುಖಗಳು, ಪಾರತ್ರಿಕ ಸ್ವರ್ಗ, ಈ ಐಹಿಕ ಪಾರತ್ರಿಕ ಯಾವುದೂ ಕೂಡ ನಂಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ನೀನೇ ಬೇಕು ಅಂಥೇಳಿ ಅಂತರಾಯ ಸಹಸ್ರೇಣ ಅಪಿ ಅಪ್ರತಿಬದ್ಧ ಪ್ರೇಮ ಪ್ರವಾಹ ಸರ್ವೋತ್ತಮ ಸರ್ವತ್ರ ವ್ಯಾಪ್ತ ಅನಂತ ಗುಣ ಪರಿಪೂರ್ಣ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ನಮ್ಮೆಲ್ಲರಿಗಿಂತಲೂ ಅತ್ಯಂತ ಪ್ರಿಯ. ಈ ರೀತಿಯಾಗಿ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡು ಆ ಕಾಲದಲ್ಲಿ ಅವನಲ್ಲಿ ಸಾವಿರ ವಿಘ್ನ ಬಂದರೂ ಕೂಡ ಅವನಲ್ಲಿರ್ತಕ್ಕಂಥ ಭಕ್ತಿ ಅವನಲ್ಲಿ ಮಾಡ್ತಕ್ಕಂಥ ಪ್ರೀತಿಗೆ ಭಂಗ ಬಾರದೇ ಇದ್ದಾಗ ಅಂಥ ಸಂದರ್ಭರಿಗೆ ಪರಮಾತ್ಮ ನಾನು ಒಲಿದು ಅವರಿಗೆ ಮುಕ್ತಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಮನುಷ್ಯನ ಜೀವನದ ಸಫಲತೆ ಎದರಲ್ಲಿದೆ? ಪರಮಾತ್ಮ ಹೇಳ್ತಾನೆ, ಏತಾವಾನೇವ ಮನುಜೈಹಿ ಯೋಗ ನೈಪುಣ್ಯ ಬುದ್ಧಿಭಿ. ನಾನು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ತಿಳಿದುಕೊಳ್ಳುವ ಬುದ್ಧಿಯನ್ನು ಕೊಟ್ಟಿದ್ದೇನೆ. ಲಾಜಿಕಲ್ ಯುಕ್ತಿಯಿಂದ ತಿಳಿದುಕೊಳ್ತಕ್ಕಂಥ ಬುದ್ಧಿಯನ್ನು ಕೊಟ್ಟಿದ್ದೇನೆ. ಯಾವುದರಿಂದ ಸುಖ ಯಾವುದನ್ನು ದುಃಖ ಅದನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ. ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಪರಮಾತ್ಮನ ಸಮರು ಯಾರೂ ಇಲ್ಲ, ಇವನೇ ಸರ್ವೋತ್ತಮ, ಇವನನ್ನು ಪಡೆಯಬೇಕಾಗಿದ್ದರೆ ಜ್ಞಾನಭಕ್ತಿ ಮಾತ್ರ ಸಾಕು, ಪರಮಾತ್ಮನೇ ನಮ್ಮ ಪುರುಷಾರ್ಥವನ್ನು ಪೂರ್ತಿಯಾಗಿ ಮಾಡ್ತಕ್ಕಂಥವನು, ಇವನ ಪ್ರೀತಿಯೇ ನಮಗೆ ಉದ್ಧಾರಕ ಅಂತನ್ನುವ ಭಾವನೆಯನ್ನು ದೃಢ ಮಾಡಿಕೊಂಡು ಯಾವ ವ್ಯಕ್ತಿ ನನ್ನನ್ನು ಉಪಾಸನೆ ಮಾಡ್ತಾನೆ, ನನ್ನ ಭಕ್ತರು ಮೋಕ್ಷ ಬಿಡೋದಿಲ್ಲ, ನನ್ನ ಭಕ್ತರು ಏನೂ ಬಿಡೋದಿಲ್ಲ, ನೀನೇ ಬೇಕು ಅಂತ ಕೇಳ್ತಾರೆ, ಆ ರೀತಿಯಾಗಿ ಅವನು ಉಪಾಸನೆ ಮಾಡ್ತಾನೆ. ಇದಕ್ಕೇನೆ ತತ್ವಜ್ಞಾನ ಅಂತ ತಿಳ್ಕೊಂಡಂತ ಕರೀತಾರೆ. ಸ್ವಾರ್ಥ ಸರ್ವಾತ್ಮನಾಜ್ಞೆಯು ಯತ್ ಪರಾತ್ಮೈಕ ದರ್ಶನಂ. ಇದರಿಂದ ನನ್ನ ದರ್ಶನ ಅವನಿಗಾಗ್ತದೆ, ಉದ್ಧತನಾಗ್ತಾನೆ. ತ್ವಮೇತ ಶ್ರದ್ಧೆಯ ರಾಜನ್. ರಾಜ, ಇಲ್ಲಿವರೆಗೂ ನಾನು ಹೇಳ್ತಕ್ಕಂಥ ತತ್ವಗಳನ್ನು ಇನ್ನೊಮ್ಮೆ ನೆನಪು ಮಾಡಿಕೊಡ್ಬೇಕೆ? ಒಂದು ನಿಮಿಷದಲ್ಲಿ ನಾನು ಹೇಳ್ತೇನೆ. ಭಗವಂತ ತನ್ನನ್ನು ಯಾವ ರೀತಿಯಾಗಿ ತಿಳಿದುಕೊಂಡಂತನ್ನೋದನ್ನು ನಮಗೇನು ಸೂಚನೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ಮೊಟ್ಟ ಮೊದಲು ಹೇಳಿದ ಜಗತ್ತಿನ ಜನರಿಗೆ, ಜಡಚೇತನರಿಗೆ ನಾನೇ ಆಶ್ರಯ ಅಂತ ಹೇಳಿದ. ಎರಡನೇದ್ದು, ಕೇವಲ ಜಗತ್ತಿಗೆ ಆಶ್ರಯವಲ್ಲ, ಸಕಲ ಲೋಕಕ್ಕೂ ಆಶ್ರಯ. ಆ ಲೋಕದಲ್ಲಿರ್ತಕ್ಕಂಥ ಜನರಿಗೂ ನಾನು ಆಶ್ರಯನೇ, ಜೀವಾತ್ಮರಿಗೂ ಪ್ರಕೃತಿಗೂ ನಾನೇ ಆಶ್ರಯನಾಗಿದ್ದೇನೆ. ಆದ್ದರಿಂದ ನಾನು ಸರ್ವೋತ್ತಮನಾಗಿದ್ದೇನೆ ಮತ್ತು ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದೇನೆ. ಆದ್ದರಿಂದ ನಾನು ಸರ್ವೋತ್ತಮನಾಗಿದ್ದೇನೆ. ಜೀವನಿಂದ ಭಿನ್ನನಾಗಿ ಸರ್ವ ಪ್ರೇರಕನಾಗಿದ್ದೇನೆ. ಆದ್ದರಿಂದ ನಾನು ಸರ್ವೋತ್ತಮನಾಗಿದ್ದೇನೆ. ಜಾಗ್ರತ್ ಸ್ವಪ್ನ ಸುಷುಪ್ತಿ ಪ್ರೇರಕನಾಗಿದ್ದೇನೆ, ಅಲ್ಲಿ ಸುಖವನ್ನು ಕೊಡ್ತೇನೆ. ಸರ್ವಾವಸ್ಥಾ ಪ್ರೇರಕನಾಗಿದ್ದೇನೆ, ಆದ್ದರಿಂದ ನಾನು ಸರ್ವಜ್ಞನಾಗಿದ್ದೇನೆ. ಆನಂತರ ನಾನು ಪರಮಾತ್ಮನ ಜೀವಾತ್ಮನಿಂದ ಅತ್ಯಂತ ಭಿನ್ನ ಅನ್ನೋದನ್ನು ತಿಳಿದುಕೊಂಡು ನನ್ನನ್ನು ನಮಗಿಂತ ಅನಂತ ಪಾಲು ದೊಡ್ಡವನು ಅಂತೇಳಿ ತಿಳಿದುಕೊಂಡಾಗ ನಾನು ಸುಖ ಕೊಡ್ತೇನೆ. ಆದ್ದರಿಂದ ನಾನು ಸರ್ವೋತ್ತಮನಾಗಿದ್ದೇನೆ.
ಪ್ರತಿಯೊಬ್ಬ ವ್ಯಕ್ತಿಗೂ ತಾನೆಷ್ಟು ಪರಮಾತ್ಮನ ವಿಸ್ತಾರ ಎಷ್ಟು ಅಂತ ಅನ್ನೋದನ್ನು ಜ್ಞಾನ ತತ್ವಜ್ಞಾನಗಳು ಅನಿವಾರ್ಯಗಳು. ಏನೇ ಇದ್ದರೂ ನಾನೇ ಮಾಡಿಸ್ತೇನೆ ಅಂತ ತಿಳಿದುಕೊಂಡು ಅದನ್ನು ನಿಷ್ಕಾಮ ಕರ್ಮದಿಂದ ಪರಮಾತ್ಮನ ಪಡೆಯತಕ್ಕಂಥ ಪ್ರವೃತ್ತಿ ಮಾರ್ಗಕ್ಕೆ ಹೋದರೆ ಅಂಥ ವೇಳೆಗೆ ನಾನು ಮೋಕ್ಷದಾಯಕನಾಗಿದ್ದೇನೆ, ಸರ್ವವಿಲಕ್ಷಣವಾದ ನಾನೇ ಮೋಕ್ಷದಾಯಕ, ಬೇರೆ ಯಾರೂ ಅಲ್ಲ ಅಂತ ತಿಳ್ಕೊಂಡಂತನ್ನುವ ಈ ನನ್ನ ಸರ್ವೋತ್ತಮತ್ವ ಜ್ಞಾನವನ್ನು ಯಾರು ಅರ್ಥ ಮಾಡಿಕೊಳ್ತಾರೆ, ಶ್ರದ್ಧೆಯಿಂದ ರಾಜ ಕೇಳಿದ್ದೀಯಲ್ಲ, ಇದನ್ನು ಮನಸ್ಸಿನಲ್ಲಿ ಇಟ್ಟುಕೋ. ಅಪ್ರಮತ್ತಃ, ಸ್ವಲ್ಪವೂ ಇದರಲ್ಲಿ ಪ್ರಮಾದ ಮಾಡಬೇಡ, ಇಷ್ಟು ತತ್ವಜ್ಞಾನ ಸರಿಯಾಗಿ ಅರ್ಥ ಮಾಡಿಕೋ. ಇದರಿಂದ ಜ್ಞಾನ ವಿಜ್ಞಾನ ಸಂಪನ್ನನಾಗಿ ನಿಜವಾಗಿಯೂ ಕೂಡ ನನ್ನ ಸಮೀಪ ಬರ್ತಿದೆ, ನನ್ನ ಅನುಗ್ರಹ ಪಡೆಯುತ್ತಿ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಅಂತರಿತನಾಗಿದ್ದ. 15 ಶ್ಲೋಕಗಳಲ್ಲಿ ಭಗವಂತ ತನ್ನನ್ನು ಹೇಗೆ ತಿಳಿದುಕೊಳ್ಳಬೇಕು ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದಾನೆ. ಪುನಃ ನೆನಪು ಮಾಡಿಕೊಳ್ಳೋಣ. ಇಲ್ಲದೇ ಇದ್ದರೆ ಕೇಳ್ತೇವೆ ಮರಿತೇವೆ, ಹೇಳ್ತೇವೆ ಮರಿತೇವೆ, ದೇವರ ಹತ್ರದಾಗ ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಕೂತ್ಬಿಡ್ತೇವೆ. ಏನು ಅಲ್ಲಿಯ ಪರಮಾತ್ಮನನ್ನು ಹೇಗೆ ಹೊಗಳಬೇಕು, ಪರಮಾತ್ಮನು ಏನನ್ನು ಬಯಸ್ತಾನೆ, ಪರಮಾತ್ಮ ಹೇಗೆ ನಮ್ಮ ಪ್ರೇರಕ ಇತ್ಯಾದಿಗಳನ್ನು ಇಲ್ಲಿ ಹೇಳಿದ್ದನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿದರೆ ಈ ಪ್ರಾರ್ಥನೆಯಿಂದ ಭಗವಂತ ಒಲಿದು ಮೋಕ್ಷ ಕೊಡ್ತಾನೆ. ನಾವು ನಮ್ಮ ಕಲ್ಪನೆಯಿಂದ ಮಾಡಿರ್ತಕ್ಕಂಥ ಪ್ರಾರ್ಥನೆಯಿಂದ ಮೋಕ್ಷ ಕೊಡೋದಿಲ್ಲ. ಇದನ್ನು ನಾವು ತಪ್ಪದೆ ಅರ್ಥ ಮಾಡಿಕೊಂಡಿರಬೇಕು. ಆಗ ಪರೀಕ್ಷೆದ ಪ್ರಶ್ನೆ ಮಾಡ್ತಾನೆ, ಚಿತ್ರಕೇತು ಮುಂದೆ ಹೇಗೆ, ಎಲ್ಲಿದ್ದ, ಏನು ಸಾಧನೆ ಮಾಡಿದ ಅಂತ ಕೇಳಿದಾಗ ಆಯ್ತಪ್ಪ ಹೇಳ್ತೇನೆ ಅಂಥೇಳಿ ಶುಕಾಚಾರ್ಯ ಹೇಳಿ ಪ್ರಾರಂಭ ಮಾಡ್ತಾರೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣ ಅರ್ಪಣಮಸ್ತು.